ನಾನು ಲೀಸ್ಟಲ್ಲಿ ಬರ್ದುಕೊಟ್ಟಿದ್ದೆ, ಆಮೇಲೆ ಕರೀರಿ ಅಂತ ಫಸ್ಟ್ ನನ್ನೇ ಕರೆದುಬಿಟ್ಟಿದ್ದಾರೆ. ರಾಜೇಶ್ ಅವರೆಲ್ಲ ನಿಂತ್ಕೊಂಡು ಏನೋ ಮಾಡಿದ್ದೀರಿ ಕಿತಾಪತಿ ನೀವು. ಎಲ್ರಿಗೂ ನಮಸ್ಕಾರ. ಅರಸೈನ ಪ್ರೇಮ ಪ್ರಸಂಗ ಲಾಸ್ಟ್ ಇವೆಂಟಲ್ಲೂ ನಾನು ಮಾತಾಡಿದ್ದೀನಿ. ಬಟ್ ಒಂದು ಒಳ್ಳೆ ವಿಷಯ ಏನು ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾಗಳಿಗೀಗ ಒಳ್ಳೆ ಒಂದು ಕಾಲಾವಕಾಶ ಇದೆ, ಚೆನ್ನಾಗೂ ಆಗ್ತಿದೆ. ಈ ಲಾಸ್ಟು ಸೂ ಫ್ರಮ್ ಸೋ ಅದು ಚೆನ್ನಾಗಾಯಿತು, ಏಳುಮಲೆ ಚೆನ್ನಾಗಾಯಿತು. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದು ಬಂದರೆ 100% ಜನಗಳು ಕೈ ಹಿಡಿತಿದ್ದಾರೆ. ಯಾಕಂದರೆ ನಮಗೆ ನಮ್ಮ ಸಿನಿಮಾಲ ಬಂದಾಗ ಒಂಚೂರು ಡಿಸಪಾಯಿಂಟ್ ಆಗಿತ್ತು, ಎಲ್ಲಿ ಸಿನಿಮಾಗಳು ಜನ ಬರ್ತಿಲ್ಲ, ಎಲ್ಲೋ ದಿನ ದಿನ ಸಿನಿಮಾ ನಾವು ದೂರ ಆಗ್ತಿದ್ದೀವಿ ಜನಗಳಿಂದ ಅನ್ನೋ ಒಂದು ಫೀಲಿಂಗ್ ಇತ್ತು. ಬಟ್ ಇಲ್ಲ, ತಿರ್ಗಾ ಒಂದು ಕಮ್ಬ್ಯಾಕ್ ಬಂದಿದೆ ಇಂಡಸ್ಟ್ರಿಗೆ. ಒಂದು ಒಳ್ಳೆ ಯುಗ ತಿರ್ಗಾ ಸ್ಟಾರ್ಟ್ ಆಗಿದೆ. ಎಲ್ಲ ಚಿಕ್ಕ ಸಿನಿಮಾಗಳು, ದೊಡ್ಡ ಸಿನಿಮಾ ಹೆಂಗೋ ದೊಡ್ಡ ಸ್ಟಾರ್ಸ್ ಇಟ್ಟಾಗತ್ತೆ, ಚೆನ್ನಾಗಾಗತ್ತೆ, ಅದು ಯಾವತ್ತೂ ಇದಿದೆ. ಬಟ್ ಒಂದು ಚಿಕ್ಕ ಸಿನಿಮಾ, ಚಿಕ್ಕ ಬಜೆಟ್ ಸಿನಿಮಾ ದೊಡ್ಡ ಗೆಲುವು ಕೊಟ್ಟಾಗ ನಿಜವಾದ ಆ ಇಂಡಸ್ಟ್ರಿ ಗೆಲ್ಲುವುದು. ಯಾಕೆಂದರೆ ಸಾಕಷ್ಟು ಒಳ್ಳೆ ಪ್ರಯತ್ನ ಪಡೋರು, ಕತೆ ಇಟ್ಕೊಂಬರೋರು ಪ್ರತಿಯೊಬ್ಬರು ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು, ಒಂದು ಚಿಕ್ಕ ಒಂದು ಅವರು ತಕ್ಕಂಗೆ ಒಂದು ಬಜೆಟ್ ಇಟ್ಕೊಂಡ್ಬಂದು ಒಂದು ಸಿನಿಮಾನ ಪ್ರಾಮಾಣಿಕವಾಗಿ ಮಾಡಿದಾಗ ಜನ ಅದನ್ನು ಇಷ್ಟಪಟ್ಟು ಗೆಲ್ಲಿಸಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಆ ಸಾಲಿಗೆ ನಮ್ಮ ಅರಸೈನ ಪ್ರೇಮ ಪ್ರಸಂಗನೂ ಸೇರುತ್ತೆ. ಇನ್ನೇನು ನಾಳೆ ಮೈಸೂರಲ್ಲಿ ಪ್ರೈಡ್ ಪ್ರೀಮಿಯರ್ ಹಾಕಿದರೆ ಹೌಸ್ಫುಲ್ ಆಗ್ಬಿಟ್ಟಿದೆ ಆಲ್ರೆಡಿ. ರಾಜೇಶ್ ಅವ್ರಿಗೆ ಆಲ್ ದಿ ಬೆಸ್ಟ್. ಎಂಟೈರ್ ಟೀಮು, ನಮ್ಮ ಮಾಂತೇಶು, ನಮ್ಮ ಹೀರೋಯಿನ್ನು, ಡೈರೆಕ್ಟ್ರು ದೀಪು, ಎಲ್ಲ ಸುಜಿತ್ ಮತ್ತು ಪಿ ಟಿ ಸತೀಶ್ ಸರ್, ರಘು ಸರ್, ತುಂಬ ಜನ ಈ ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಅರಸೈನ ಪ್ರೇಮ ಪ್ರಸಂಗ ನಮ್ಮ ರಾಜೇಶ್ ಅವ್ರ ಪ್ರೇಮ ಪ್ರಸಂಗ ಹೆಂಗೆ ಅಂದರೆ, ಒಂದು ಪ್ರೀತಿಯಾಗಿ ಒಂದು ಕನ್ನಡ ಸಿನಿಮಾ ಮೇಲೆ ಒಂದು ಪ್ರೇಮ ಪ್ರಸಂಗ ಇದೆ. ಸೊ ಆ ಪ್ರೀತಿ ಮೇಲೆ ಇವತ್ತೇನು ನಮ್ಮ MMB ಲೆಗ್ಗೆಸಿಲಿ ಅವ್ರು ಯಾವಾಗಲೂ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡ್ತಾ ಇರ್ತಾರೆ. ಯಾವಾಗಲೂ ಇವಾಗ ಉತ್ಸವ ಲೆಗ್ಗೆಸಿ, ಓಕೆ, ಉತ್ಸವವಾಗಿರಲಿ ಈ ಜಾಗನೂ ಕೂಡ. ಆ್ಯಂಡ್ ಸೊ ಇವತ್ತೇನು ಎಲ್ಲ ಕಲಾವಿದರು ಇವತ್ತೆಲ್ಲ ನೀವು ಒಂದು ಸಾಂಗಲ್ಲಿ ನೋಡ್ಬೋದು, ಇಲ್ಲ ಒಂದು ಟ್ರೈಲರಲ್ಲಿ ನೋಡ್ಬೋದು, ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತೀರ ಎಲ್ಲ ಆರ್ಟಿಸ್ಟು ಕೂಡ. ಯಾಕೆಂದರೆ ಎಲ್ಲ ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ದೀರ. ಒಂದು ಕಂಟೆಂಟ್ ಏನು ಅಂದರೆ ಒಂದು ಕಾಮಿಡಿ, ಎಲ್ಲರನ್ನ ನಗಿಸೋದಕ್ಕಿಂತ ಒಳ್ಳೆ ಮೆಡಿಸನ್ ಯಾವುದು ಅಂದರೆ ನಗು. ಸೊ ಆ ನಗು ಅನ್ನೋದು ಈ ಸಿನಿಮಾಲಿ ಪೂರ್ತಿ ಸ್ಟಾರ್ಟಿಂಗಿಂದ ಯಾವುದೇ ಪ್ರೇಕ್ಷಕ ಒಬ್ಬ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಲಿಕ್ಕೆ ಬಂದರೂ ಅವ್ನಿಗೆ ಯಾವುದೇ 1 ರೂಪಾಯಿ ವೇಸ್ಟ್ ಆಗದೆ ಇರೋವಂಥ ಸಿನಿಮಾ ಅಲ್ಲಿ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಡೈರೆಕ್ಷನ್ ಟೀಮ್ಗೂ, ಎಲ್ಲ ಕಲಾವಿದರಿಗೂ, ಆಲ್ ಟೆಕ್ನಿಷಿಯನ್ಸ್ಗೂ, DOPಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇದೇ ಥರ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರಲಿ ರಾಜೇಶು ಹಾಗೂ ಇಲ್ಲಿರೋ ಎಲ್ಲ ಕಲಾವಿದರು ಕೂಡ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಟು ಆಲ್ ಸಿನಿಮಾ ಟೀಮ್. ಆಮೇಲೆ ಒಂದು ಸ್ಪೆಷಲ್ ಏನು ಅಂದರೆ, ನಮ್ಮ ಚಂದನ್ ಅವರು ಬರೋ ಇದರಲ್ಲಿ ಇರಲಿಲ್ಲ. ನಮ್ಮ ಚಂದ್ರಣ್ಣನೂ ಅಷ್ಟೇ, ಅವರು ನಿಜವಾಗ್ಲೂ ಬೇರೆ ಯಾವುದೇ ಕಾರ್ಯಕ್ರಮ ಆಗಿದ್ರು ಇಬ್ಬರು ಬರ್ತಿಲ್ಲ. ಬಟ್ ಏನು ಅಂದರೆ, ನಮ್ಮೊಂದು ಒತ್ತಾಯ, ನಮ್ಮ ರಾಜೇಶ್ ಸರ್ ಅವರೊಂದು ಒತ್ತಾಯ, ನಮ್ಮ ಚೇತನ್ ಗೌಡರು ಅಷ್ಟೇ. ಸಾಕಷ್ಟು ದಿನಗಳಾದಮೇಲೆ ಸಂಜಯ್ ಗೌಡರು, ಚೇತನ್ ಗೌಡರು ಎಲ್ಲ ನಮ್ಮೊಂದು ಟೀಮು ತುಂಬ ದಿವಸ ಆದಮೇಲೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಸರ್, ಚಂದನ್ ಬ್ರೋ, ಗೌಡ್ರೆ, ಎಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರೀತಿಯ ಎಲ್ಲ ಮಾಧ್ಯಮ ಮಿತ್ರರೇ, ಪತ್ರಕರ್ತ ಹಿರಿಯರೇ, ಸ್ನೇಹಿತರೆ, ನನ್ನ ಸ್ನೇಹಿತರಾದಂಥ ರಾಜೇಶ್ ಗೌಡ್ರು ನಿಜವಾಗ್ಲೂ ಲೆಕ್ಕಾಚಾರದ ಮನುಷ್ಯ. ಯಾಕೆಂತಂದರೆ ಅವರು ನಮಗೆ CA ಕೂಡ. ಅವರ ವೈಫು ಮೇಘಶ್ರೀ ಮೇಡಮ್, ಅವ್ರಿಗೆ ಪ್ಯಾಷನ್ ಇದೆ ರಾಜೇಶ್ ಸರ್ಗೆ. ಯಾವಾಗ ಸಿಕ್ಕಿದ್ರು ಅವ್ರ ಪ್ರೊಫೆಷನ್ ಯಾವುದೇ ಆದರೂ ಸಿನಿಮಾ ಮೇಲೆ ಅವ್ರಿಗಿರ್ತಕ್ಕಂಥ ತುಡಿತ. ಅವ್ರು ನಿಜವಾಗ್ಲೂ ಒಬ್ಬ ಅದ್ಭುತವಾದ ಕಲಾವಿದರು. ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ ನಿಜಕ್ಕೂ ನಾನು ಬರೆದ ಪುಸ್ತಕ ಯಾವಾಗ ಸಿಗ್ತದೆ, ಸಾಂಗು, ಲಿರಿಕು, ಈಗ ನಾವು ಲಾಂಚ್ ಮಾಡಿದಂಥದ್ದು ಭಾಳ ತುಂಬಾ ಚೆನ್ನಾಗಿತ್ತು. ಸಾಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರೇ ದೀಪು, ನಮ್ಮ ಬ್ರದರ್ ನವರಸನ್, ಅವರೆಲ್ಲರಿಗೂ ಬ್ರದರೇ ಈಗ. ಸೊ ನವರಸನ್ ಅವ್ರು ಹೇಳ್ತಿದ್ರು ಒಳ್ಳೆ ಟೈಮ್ ಬಂದಿದೆ ಅಂತ. ಖಂಡಿತವಾಗ್ಲೂ ಕೆಟ್ಟ ಟೈಮು ಒಳ್ಳೆ ಟೈಮ್ ಇರುತ್ತೆ. ಒಳ್ಳೆ ಟೈಮಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗನೂ ರಿಲೀಸ್ ಆಗ್ತಾಯಿದೆ. ನಮ್ಮ ರಾಜೇಶ್ ಸರ್ ಸ್ನೇಹಿತರಿಗೆ ಒಳ್ಳೆಯದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ 19ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಮಜಾ ಇದೆ. ಸಿನಿಮಾ ನಾನು ನೋಡಿದ್ದೀನಿ. ಇಡೀ ಸಿನಿಮಾ ಒಂದು ಮಜಾ ಕೊಟ್ಕೊಂಡು ಹೋಗುತ್ತೆ. ಮಹಾಂತೇಶ್, ನಿಜಕ್ಕೂ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಿದ್ದೆ ಕಲಾ ಮಾಧ್ಯಮದಲ್ಲಿ, ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಯಿತು ನನಗೆ.
ಯಾವುದೇ ಕಲಾವಿದನ ಬಗ್ಗೆ ಅಥವಾ ಯಾರೇ ವ್ಯಕ್ತಿಯ ಬಗ್ಗೆ ಅವ್ರ ಹಿನ್ನೆಲೆ ಗೊತ್ತಾದಾಗಲೇ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗೋದು. ನಾನು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಅಂತ ನೋಡಿದ್ದೆ, ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದ್ಮೇಲೆ ಆ ಥರದವ್ರು ಗೆಲ್ಲಬೇಕು, ಅವರ ಹಿಸ್ಟ್ರಿ ಎಲ್ಲ ಅದ್ರಲ್ಲಿ ನೋಡಿದೆ. ಹಾಗಾಗಿ ನಿನ್ನೆ ರಾತ್ರಿ ನೋಡಿದೆ. ಮಹಾಂತೇಶ್, ನಿಂಗೆ ತುಂಬ ಒಳ್ಳೇದಾಗಬೇಕು. ಫ್ರೆಂಚ್ ಬಿರಿಯಾನಿ ಮತ್ತು ಇದು ಗುರು ಶಿಷ್ಯರು, ಟಗರು ಪಲ್ಯ ಎಲ್ಲ, ನಾಟಿ ಕೋಳಿ ಎಲ್ಲ. ಸೊ ಅರಸಯ್ಯನ ಪ್ರೇಮ ಪ್ರಸಂಗ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಇನ್ನೊಂದು 50 days 100 days ಅನ್ನೋದು ಹೋಗಿತ್ತು. ಈಗ ಮತ್ತೆ ಎಗೈನ್ ಸೂಫ್ರಮ್ ಸೋ ಇಂದ 50 days ಆಗಿದೆ, ಅದು 100 days ಆಗುತ್ತೆ. ಆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಹಾಗಾಗಿ ಆ ಸಿನಿಮಾ ಮಾಡಿದವ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ, ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಅದರಲ್ಲೂ ನಮ್ಮ ರಾಜೇಶ್ ಸರ್ ಅಂತೂ ಗೆಲ್ಲೇಬೇಕು. ಅವ್ರಿಗೆ ಸಿನಿಮಾ ಪ್ಯಾಷನ್ನು ಒಳ್ಳೇದಾಗಲಿ ಸರ್. ಅರಸಯ್ಯನ ಪ್ರೇಮ ಪ್ರಸಂಗ ಎಲ್ಲರಿಗೂ ರುಚಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜೇಶ್ ಸರ್ ಖಜಾನೆ ತುಂಬಲಿ. ಅವ್ರ ಲೆಕ್ಕಾಚಾರ ಎಲ್ಲರದು ನೋಡ್ತಿದ್ದಾರೆ, ನೆಕ್ಸ್ಟ್ ಅವ್ರ ಲೆಕ್ಕಾಚಾರ ಅವರೇ ನೋಡ್ಕೊಂಡು ಖುಷಿ ಪಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ರಾಜೇಶ್ ಸರ್. ಎಲ್ರಿಗೂ ಶುಭ ಸಂಜೆ. ಸಾಮಾನ್ಯವಾಗಿ ಯಾವುದೇ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳೆಲ್ಲ ಹಾಜರಾಗೋದು ಭಾಳ ಕಡಿಮೆ. ಆದರೆ ರಾಜೇಶ್ ಬಂದು ನಮ್ಮ ಮನೆಯಲ್ಲಿ ಬೆಳೆದಂಥ ಹುಡುಗ, ಭಾಳ ಅಭಿಮಾನ ಇದೆ ಅವನ ಮೇಲೆ. ಭಾಳ ಕಷ್ಟಪಟ್ಟು ಓದಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಇವತ್ತೊಬ್ಬ ನಿರ್ಮಾಪಕ ಆಗಿದ್ದಾನೆ ಕನ್ನಡ ಚಲನಚಿತ್ರರಂಗಕ್ಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ. ಇವತ್ತೇನಾದರೂ ನನ್ನ ತಂದೆ ಜಿ ನಾರಾಯಣ್ ಕುಮಾರ್ ಅವ್ರು ಏನಾದರೂ ಬದುಕಿದ್ರೆ ಭಾಳ ಸಂತೋಷ ಪಡ್ತಿದ್ರು. ನಮ್ಮನೆಯಲ್ಲಿ ಬೆಳೆದಂಥ ಹುಡುಗ ಒಬ್ಬ ನಿರ್ಮಾಪಕನ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ತಾನು ಒಬ್ಬರಿಗೆ, ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳೋರು, ನಿರ್ಮಾಪಕ ಬಂದು ಅನ್ನದಾತ ಅಂತ ಹೇಳ್ಬಿಟ್ಟು. ಇಡೀ ಚಿತ್ರರಂಗ ಇವತ್ತು ಒಬ್ಬ ಕಲಾವಿದನ ಮೇಲೆ ನಿಂತಿರತ್ತೆ, ನಿರ್ದೇಶಕರ ಮೇಲೆ ನಿಂತಿರತ್ತೆ, ತಂತ್ರಜ್ಞರ ಮೇಲೆ ನಿಂತಿರುತ್ತೆ. ಆದರೆ ಇವರೆಲ್ಲರಿಗೂ ಕೂಡ ಅನ್ನ ಕೊಡೋನು ಯಾರು ಅಂತ ಹೇಳಿದ್ರೆ ನಿರ್ಮಾಪಕ. ಆ ನಿರ್ಮಾಪಕನ ಸ್ಥಾನ ಅಷ್ಟು ಸುಲಭ ಅಲ್ಲ. ಒಬ್ಬ ಕುಟುಂಬದ ಯಜಮಾನ. ಚಿತ್ರರಂಗದಲ್ಲಿ ಭಾಳಷ್ಟು ಜನ ಸೂಪರ್ ಸ್ಟಾರ್ಗಳು ಬಂದಿದ್ದಾರೆ. ಆದರೆ ತನ್ನದೆಲ್ಲವನ್ನೂ ಕೂಡ ದಾರ ಎರೆದು ಒಂದು ಚಿತ್ರವನ್ನು ಮೂಡಿ ಬರೋದಕ್ಕೆ ಅವನು ಎಷ್ಟು ಶ್ರಮ ಪಟ್ಟಿರ್ತಾನೆ, ಯಾವ ನಂಬಿಕೆ ಮೇಲೆ ಅವನು ದುಡ್ಡು ಹಾಕಿರ್ತಾನೆ, ಅದು ನಿರ್ಮಾಪಕನ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಆ ನಿರ್ಮಾಪಕನಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಆಮೇಲೆ ಇವತ್ತು ಕನ್ನಡ ಚಿತ್ರರಂಗ ಏಳ್ತಾ ಇದೆ, ಬೀಳ್ತಾ ಇದೆ, ಏಳ್ತಾ ಇದೆ, ಬೀಳ್ತಾ ಇದೆ. ನಮ್ಮ ತಂದೆಯವರು 85ರಲ್ಲಿ ಕರ್ನಾಟಕ ಚಲನಚಿತ್ರ ಒಂದು ಅಭಿವೃದ್ಧಿ ಮಂಡಳಿ ಅಂತಿತ್ತು, ಅದರ ಅಧ್ಯಕ್ಷರು ಕೂಡ ಆಗಿದ್ರು ಸರ್ಕಾರದ ಮೂಲಕ. ಆವಾಗ ಇದೇ ಹೆಸರುಘಟ್ಟದಲ್ಲಿ 100 ಎಕರೆ ಜಾಗ ತೆಗೆದು ಬಿಟ್ಟಿದ್ರು. ಇವತ್ತು ಕೇವಲ ಅಲ್ಲೊಂದು ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ಗೆ 5 ಎಕರೆ ಕೊಟ್ಟಿದ್ದಾರೆ, 1.5 ಎಕರೆ ಬಂದು TV ಇನ್ಸ್ಟಿಟ್ಯೂಟ್ಗೆ ಕೊಟ್ಟಿದ್ದಾರೆ. ಇನ್ನು ಸುಮಾರು ನನಗೆ ಗೊತ್ತಿರ್ತಂಗೆ 80 ಎಕರೆ ಹಾಗೆ ಉಳಿದಿದೆ. ತಾವೆಲ್ಲ ದಯವಿಟ್ಟು ಇಲ್ಲಿ ನಿರ್ಮಾಪಕರಿದ್ದೀರಾ, ಭಾಳಷ್ಟು ಜನ ಸಿನಿಮಾಗೆ ಸಂಬಂಧಪಟ್ಟಂಥವ್ರು ಇದ್ದೀರಾ, ಮಾಧ್ಯಮದವ್ರು ಇದ್ದೀರಾ. ಆ ಜಾಗವನ್ನು ಬಳಸ್ಕೊಂಡು ಇವತ್ತೇನು ರಾಮೋಜಿರಾವ್ ಫಿಲಮ್ ಸಿಟಿ ಈಗಾಗಿರೋದು 90ರಲ್ಲಿ, 80ರಲ್ಲೇ ಒಂದು 100 ಎಕರೆ ಜಾಗವನ್ನು ಫಿಲಮ್ ಸಿಟಿ ಮಾಡ್ಬೇಕಂತ ಹೇಳಿಬಿಟ್ಟಿದ್ರು. ಇವತ್ತು ಯಾರೂ ಕೂಡ ಅದ್ರ ಕಡೆ ಗಮನ ಕೊಡ್ತಿಲ್ಲ. ತಾವೆಲ್ಲ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ ಆ ಒಂದು ಭೂಮಿಯನ್ನು ತೆಗೆದುಕೊಂಡು ಒಂದು ಒಳ್ಳೆ ಫಿಲಮ್ ಸಿಟಿ ಬೆಂಗಳೂರಲ್ಲೇ ಆಯಿತು ಅಂತ ಹೇಳಿದ್ರೆ ಹಲವಾರು ಫಿಲಮ್ಗಳು ಇವತ್ತು ರಾಮೋಜಿರಾವ್ ಫಿಲಮ್ ಸಿಟಿಗೆ ಹೋಗ್ತಾ ಇದೆ. ನಮ್ಮಲ್ಲೇ ಒಂದು ಫಿಲಮ್ ಸಿಟಿ ಅಂತ ಆಗತ್ತೆ ಅಂತ ಹೇಳ್ತಾ ಇವತ್ತೇನು ಅರಸಯ್ಯನ ಪ್ರೇಮ ಪ್ರಸಂಗ, ನಮ್ಮ ರಾಜೇಶ್ ಕೂಡ ಒಬ್ಬ ಒಳ್ಳೆ ಕಲಾವಿದ. ಅಭಿನಯ ತರಂಗದಲ್ಲಿ ಅವರೆಲ್ಲ ಸ್ನೇಹಿತರು ಕೂಡ ಮಾಡಿರೋದು. ಇವತ್ತು ಇದರ ನಾಯಕ ನಟ ಅವ್ರದ್ದೊಂದು ಹೆಬ್ಬುಲಿ ಕಟ್ ಅಂತ ಹೇಳಿ ಒಂದು ಸಾಮಾಜಿಕ ಚಲನಚಿತ್ರ ನೋಡಿದ್ದೆ. ಭಾಳ ಚೆನ್ನಾಗಿ ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ಆ ಒಂದು ಚಿತ್ರ ಭಾಳ ಓಡಬೇಕಾಯ್ತು, ಯಾಕೋ ಅದು ಅಷ್ಟು ಜನಕ್ಕೆ ಮುಟ್ಲಿಲ್ಲ. ಅಂಥ ಚಿತ್ರಗಳು ಬರಬೇಕು. ಹಾಗೆ ಜನಗಳು ಸಿನಿಮಾಗೆ ಬರೋದು ಒಂದು ಮನರಂಜನೆಗೋಸ್ಕರ. ಆ ಮನರಂಜನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿದೆ. ಹಾಗೆ ಏನು ಈ ಹೊಸಬರ ಪ್ರಯತ್ನ ಅಂತ ನೀವು ಅನ್ಕೊಳ್ಳೇಬೇಡಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಹಾಡಿನಿಂದ ಹಿಡಿದು ಸಾಹಿತ್ಯದಿಂದ ಹಿಡ್ಬೋದು, ಒಂದು ಕ್ಯಾಮ್ರಾ ವರ್ಕ್ ಇರ್ಬೋದು, ಪ್ರತಿಯೊಂದು ಕೂಡ ಹೊಸತನದಿಂದ ತುಂಬಿದೆ. ಇದು ಯಾರು ಹೊಸಬ್ರು ಮಾಡಿರೋದು ಅಂತ ಹೇಳಕ್ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಯಾರು ಸಂಗೀತ ಕೊಟ್ಟಿದ್ದಾರೆ ಅವರು ಕೂಡ ಸುಗಮ ಸಂಗೀತದ ಹಿನ್ನೆಲೆ ಅಶ್ವಥ್ ಅವರ ಗರಡಿಯಿಂದ ಬೆಳೆದು ಬಂದಂಥವ್ರು. ಇಷ್ಟೆಲ್ಲ ಒಳ್ಳೆ ವಿಚಾರಗಳಿರ್ತಕ್ಕಂಥ ಈ ಕನ್ನಡ ಚಲನಚಿತ್ರ ಪ್ರತಿಯೊಬ್ಬ ಕನ್ನಡಿಗನು ನೋಡಿ ಗೆಲ್ಲಿಸ್ಬೇಕಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ಅರಸಯ್ಯನ ಪ್ರೇಮ ಪ್ರಸಂಗ. ಅರಸಯ್ಯನ ಪ್ರೇಮ ಪ್ರಸಂಗ ಅಲ್ಲ, ಅದು ಪ್ರತಿಯೊಬ್ಬರ ಪ್ರೇಮ ಪ್ರಸಂಗ. ಯಾಕೆ ಅಂತಂದರೆ ಇವತ್ತು ಪ್ರತಿಯೊಂದು ಹುಡುಗನಿಗೂ ಪ್ರತಿಯೊಂದು ಹುಡುಗಿಗೂ 100% ಒಂದು ಸ್ಟೋರಿ ಇರುತ್ತೆ. ಯಾಕಂತಂದರೆ ಇವತ್ತು ನಮ್ಮ ಸಮಾಜ ಆ ರೀತಿನಲ್ಲಿ ಬಂದಿದೆ. ಅದಾದಾಗ ಒಂದು ಲವ್ ಸ್ಟೋರಿನೇ ಹೆಂಗೆ ಮಾಡಬಹುದು ಅನ್ನೋದು. ಯಾಕಂದರೆ ಟ್ರೇಲರ್ ನೋಡಿದಾಗೆ ತುಂಬ ಇಷ್ಟ ಆಯಿತು. ಇವತ್ತು ಬೀಚಿಯವ್ರದ್ದೊಂದು ವಿಚಾರ ಹೇಳ್ತಿದ್ರು, 3 ದಿನ ನಗಿಬೇಕು, ಹಿಂದಿನ ದಿನ, ಇಂದು ಮತ್ತು ನಾಳೆ. ಇವತ್ತು ಜನ ಎಷ್ಟು ಒತ್ತಡದಲ್ಲಿದ್ದಾರೆ ಅಂದರೆ, ಇವತ್ತು ಬೆಂಗಳೂರಲ್ಲಿ ಆಲ್ಮೋಸ್ಟ್ 1.5 ಕೋಟಿ ಜನಸಂಖ್ಯೆ ಬರೀ ಒಂದು ಸಣ್ಣ ಜಾಗದಲ್ಲಿ. ಅವ್ರದ್ದೇ ಆದ ಕೆಲಸ ಕಾರ್ಯ ಒತ್ತಡಗಳು. ಬೆಳಗ್ಗೆ ಎದ್ದರೆ 2 ಅವರ್ ಬೇಕು ಟ್ರಾಫಿಕಲ್ಲಿ ಒಂದು ಆಫೀಸ್ ರೀಚ್ ಆಗಬೇಕಾದ್ರೆ. ಆ ಒತ್ತಡದ ದಿನಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ವೀಕೆಂಡಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂತಂದಾಗ ಇರುತ್ತೆ, ರೌಡಿಸಮ್ ಇರುತ್ತೆ, ಕಂಟೆಂಟ್ ಇರಲ್ಲ. ಅಟ್ಲೀಸ್ಟು ಅವ್ರು ಕೇಳೋದೇನು ಮನೋರಂಜನೆ. ಎಷ್ಟೋ ಸಿನಿಮಾಗಳು ನಾವು ನೋಡಿದ್ದೀವಿ. ಈಗ ಅನಿಸ್ಬೇಕು, ಒಂದು ಸಿನಿಮಾ ನಾವು ಹೋಗಿ ಒಂದು 2.5 ಅವರಲ್ಲಿ ನಾವು ಕೂತು ನಮ್ಮ ಎಲ್ಲ ಕಷ್ಟ ಸುಖಗಳನ್ನೆಲ್ಲ ಮರೆತು ಆ ಒಂದು 2.5 ಅವರ್ನ ನಾವು ಎಂಜಾಯ್ ಮಾಡಿ ಬರಬೇಕು ಅಂತ ಅನ್ನಿಸ್ಬೇಕು ಸಿನಿಮಾ. ಅವಾಗೇ ಆ ಸಿನಿಮಾ ಸಕ್ಸಸ್ ಆಗುತ್ತೆ. ನಾವು ಹೇಳ್ತೀವಿ, ನಾನು ನಿರ್ಮಾಪಕನಾಗಿ ಹೇಳ್ಬೋದು, ಸಿನಿಮಾ ನೋಡೋಕೆ ಬರ್ತಿಲ್ಲ ಜನ, ಹಂಗಾಗಿದೆ ಹಿಂಗಾಗಿದೆ, 108 ಸಮಸ್ಯೆಗಳಿದೆ. ಒಳ್ಳೆಯ ಸಿನಿಮಾ ಮಾಡಿದಾಗ 100% ಜನ ಬಂದೇ ಬರ್ತಾರೆ. ಅದಕ್ಕೆ ಇತ್ತೀಚೆಗೆ ಬಂದಿರೋ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಈಗ ಸೂಪ್ರಮ್ಸು ಇನ್ನೇನು 100 ಕೋಟಿ 1000 ಕೋಟಿ ಸುರಿದು ಮಾಡಿದ ಸಿನಿಮಾ ಅಲ್ಲ, ಜನ ಇಷ್ಟಪಟ್ಟಿದ್ದ ಸಿನಿಮಾ ಅದು. ಹಾಗಾಗಿ ನಾನು ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನಾನು ನೋಡ್ಕೊಂಡು ಇವಾಗೂ ಬರಬೇಕಾದ್ರೂ ನಾನು ಕಾರಲ್ಲಿ ನೋಡ್ಕೊಂಬಂದೆ. ಯಾಕೋ ತುಂಬ ಅನ್ನಿಸ್ತಾ ಇದೆ, ಮನ್ಸಿಗೆ ಹತ್ತಿರ ಆಗೋಂಥ ಸಿನಿಮಾ. ಏನು ಹೊಗಳಬೇಕು ಅಂತ ಹೇಳ್ತಿರೋದಲ್ಲ, ಯಾಕಂತಂದರೆ ಎಲ್ಲ ಏನು ದೊಡ್ಡ ಕಲಾವಿದರಿಲ್ಲ, ಆದರೆ ಕೊಟ್ಟ ಚಿಕ್ಕ ಪಾತ್ರಗಳನ್ನೇ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ನಗಿಸಿ, ಈಗ ಒಂದು ಏನಂತ ಹೇಳ್ಬೋದು ಅಂತಂದರೆ, ಏನೋ ಒಂದು ದೊಡ್ಡ ಬಿಲ್ಡಪ್ ಕೊಟ್ಟು ಒಂದು ಸಿನಿಮಾ ಮಾಡೋದಕ್ಕಿಂತನೂ ಈ ಥರ ಒಂದು ಅಚ್ಚುಕಟ್ಟಾಗಿ ಕಂಟೆಂಟ್ ಕೊಟ್ಟು ಸಿನಿಮಾ ಮಾಡಿದ್ರೆ ಜನ ಬಂದು ನೋಡ್ತಾರೆ ಮತ್ತು ಖುಷಿಯಿಂದ ಅನುಭವಿಸ್ತಾರೆ. ಮನೆಗೆ ಹೋಗಿ 4 ಜನಕ್ಕೆ ಹೇಳ್ತಾರೆ. ಯಾಕಂತಂದರೆ ಎಷ್ಟೋ ಸಿನಿಮಾಗಳು ವಲ್ಗರಾಗಿರ್ತವೆ, ಇನ್ನೊಂದಿರ್ತವೆ, ಮತ್ತೊಂದಿರ್ತವೆ. ಹೋಗಿ ನೋಡೋ ತಕ್ಷಣ ಒಂದೇ ಹೇಳ್ತಾರೆ ಒಪಿನಿಯನ್, ಆಚೆ ಬರ್ತಿದ್ದಂಗೆ ಹೇಳ್ತಾರೆ, ಏನೋ ಇದೆ ರೀ ನೋಡ್ಬೋದು ಅಷ್ಟೇ. ಅಟ್ಲೀಸ್ಟ್ ತುಂಬ ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಿದ್ರೆ ನಮ್ಮ ಪ್ರೇಕ್ಷಕರಲ್ಲಿ ವಿನಂತಿ. ಯಾಕಂತಂದರೆ ಎಷ್ಟೋ ಸಿನಿಮಾಗಳು ಬರ್ತಾ ಇದ್ದಾವೆ, ನೀವು ಎಲ್ಲನೂ ಜಡ್ಜ್ ಮಾಡೋದಕ್ಕಿಂತನೂ ಅಟ್ಲೀಸ್ಟ್ ಈ ಥರ ಒಂದು ಪ್ರಯತ್ನ ಮಾಡಿದಾಗ ಅದನ್ನು ಗೆಲ್ಸೋಂಥ ನೀವು ಪ್ರಯತ್ನ ಸಣ್ಣದಾಗಿ ನೀವೇನು ಮಾಡಬೇಕಿಲ್ಲ, ಚೆನ್ನಾಗಿದೆ ಒಂದು ಸಲ ಹೋಗಿ ನೋಡಿ ಬನ್ನಿ, ನಿಮ್ಗೆ ಇಷ್ಟ ಆಗಬಹುದು ಅಂತ ಒಂದು ಮಾತನ್ನು ನೀವು ನಿಮ್ಮ ಆತ್ಮೀಯರಿಗೋ ಮಿತ್ರರಿಗೋ ಫ್ರೆಂಡ್ ಸರ್ಕಲಲ್ಲೋ ಕೊಲೀಗ್ರಿಗೋ ಸಹೋದ್ಯೋಗಿಗಳಿಗೂ ಯಾರಿಗೋ ಒಬ್ಬರಿಗೆ ಸಿಕ್ಕದವ್ರಿಗೆ ಹೇಳಿದಾಗ ಆ ಸಿನಿಮಾ ಗೆಲ್ಲುತ್ತೆ. ಆ ಸಾಲಿನಲ್ಲಿ ನಿಲ್ಲಿ, ನಮ್ಮ ಸಿನಿಮಾ ಗೆಲ್ಲಿ, ನಮ್ಮ ಅರಸಯ್ಯನ ಪ್ರೇಮ ಪ್ರಸಂಗ ಚೆನ್ನಾಗಿ ಓಡಲಿ. ನಮ್ಮ ಆಡಿಟ್ರು ರಾಜೇಶ್ ಸರ್ ಅವ್ರಿಗೆ ದುಡ್ಡು ಲೆಕ್ಕಾಕಕ್ಕೆ ಸಿಗಬಾರ್ದು, ಅಷ್ಟು ದುಡ್ಡಾಗಲಿ ಅವ್ರಿಗೆ, ದೇವ್ರವ್ರಿಗೆ ಅಷ್ಟು ಯಶಸ್ಸು ಕೊಡಲಿ. ಮತ್ತು ತಂಡ ಯಾರೂ ಹೊಸಬ್ರಿಲ್ಲ, ನನಗೆ ಗೊತ್ತಿದ್ದು ಎಲ್ಲ ಹಳೆ ಮುಖಗಳೇ ಅವು. ಅಂದರೆ ಸಣ್ಣ ಪಾತ್ರಗಳು ಮಾಡ್ಕೊಂಡು ಬೇರೆಯವ್ರನ್ನ ದೊಡ್ಡ ರೀತಿನಲ್ಲಿ ತೋರ್ಸೋಕ್ಕೆ ಅವರು ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದ ಜನ ಇವತ್ತು ಅವರೇ ಒಂದು ಮುಖ್ಯ ಭೂಮಿಕೆಯಲ್ಲಿ ಬಂದು ನಿಂತಿದ್ದಾರೆ. ಇವತ್ತು ಅವರನ್ನು ನಾವು ಗೆಲ್ಲಿಸಿದ್ರೆ ಅವರು ಇನ್ನೊಂದು 10 ಜನ ಬೆಳೆಸ್ತಾರೆ ಅಂತ ಕೆಲಸ ಆಗಲಿ. ನಮ್ಮ ಕನ್ನಡ ಚಿತ್ರರಂಗ ಈಗ ಯಶಸ್ಸಿನ ಕಡೆಗೆ ಓಡ್ತಾ ಇದೆ, ಅದರಲ್ಲಿ ಇದೂ ಒಂದು ಭಾಗ ಆಗಲಿ. ಈ ಸಿನಿಮಾದಿಂದ ಮತ್ತೆ ಇನ್ನೂ ಉತ್ತೇಜನ ಸಿಗಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳ್ತೀನಿ. ಹಾಗೆ ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ, ನಮ್ಮ ರಾಜೇಶ್ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾಧ್ಯಮ ಮಿತ್ರರು ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಎಂಟೈರ್ ಚಿತ್ರತಂಡ ಬಂದಿದ್ದೀರಾ ಇಲ್ಲಿ. ಟ್ರೈಲರ್ ನೋಡಿದೆ, ತುಂಬ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ. ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರ ಕಾಲಾಗ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈ ಸಿನಿಮಾದಲ್ಲೂ ಅವ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಅಂತ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಡೆಫಿನೆಟ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಸೊ ಅವರ ಟೇಸ್ಟ್ ನನಗೆ ಗೊತ್ತು. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ. ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ಈ ಸಿನಿಮಾಗೆ ಏನು ಬೇಕೋ ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರಾ. ಆ್ಯಂಡ್ ಮಹಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು. ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾದಲ್ಲಿ ಕೂಡ ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ. ಊರು ಬಾಗ್ಲು ಟೀ ಸ್ಟಾಲ್ ಓನರ್ ಅವರು. ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು, ಎಲ್ರ ಕಾಲಿಳಿತೆ ಕಾಲ ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ.
ತುಂಬ ಚೆನ್ನಾಗಾಗಲಿ. ರಾಜೇಶ್ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ. ಆ ಸಿನಿಮಾ ಒಂದು ಹೊರಗಡೆ ತರಬೇಕು, ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ, ಅದು ತುಂಬಾ ಸಹಿಸ್ಕೊಳಕ್ಕಾಗಲ್ಲ. ಅದು ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ, ಯಾಕಂದರೆ ನಾವು ಆ ಜರ್ನಿಲಿ ಅವ್ರ ಜೊತೆ ಇದ್ದವರು. ನಮ್ಮ ನವರಸನ್ ಅವ್ರ ಜೊತೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದರು. ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾ ಚೆನ್ನಾಗಾಗಲಿ. ಎಲ್ಲರೂ ಈ ಸಿನಿಮಾನ ನೋಡೋಣ. ಹೇಳೋಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ. ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಚಂದನ್. ಎಲ್ರಿಗೂ ನಮಸ್ಕಾರ. 3ನೇ ಹಾಡು ರಿಲೀಸ್ ಆಗಿದೆ ಇವತ್ತಿನ್ನು. ಬಹುಶಃ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಭಾಳ ಮಜವಾಗಿತ್ತು ಇದರ ಒಂದು ಜರ್ನಿ. ನಾವು ಇದನ್ನು ಬರೆದಾಗ ವಿಕ್ರಮ್, ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ರಿಲೀಸ್ ಆದಂಥ ಬೇಕಾ ಹಾಡನ್ನು ಕೂಡ ಬರೆದಿರೋದು ವಿಕ್ರಮ್ ವಸಿಷ್ಠ್. ಅವರು ಕೂಡ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್, ನನ್ನ 28 ವರ್ಷದ ಗೆಳೆಯ ಕೂಡ. ಆ್ಯಂಡ್ ಹಾಡಿರೋದು ನಿತಿನ್ ರಾಜಾರಾಮ್ ಶಾಸ್ತ್ರಿ. ಈ ಹಾಡನ್ನು ಹಾಡಿರೋದು ನಿತಿನ್ ರಾಜಾರಾಮ್ ಶಾಸ್ತ್ರಿ ಮತ್ತು ಜೋಗಿ ಸುನೀತಾ, ಮತ್ತು ನಾವು ಕೂಡ ಹಾಡಿದ್ದೀವಿ. ಅಷ್ಟೇ, ಇನ್ನೇನಿಲ್ಲ. ಎಲ್ಲರೂ ಪ್ರೋತ್ಸಾಹಿಸಿ ನಮ್ಮನ್ನು. ಸೊ ಈಗಾಗಲೇ ಇದರ ಈ ಹಿಂದಿನ 2 ಈವೆಂಟಲ್ಲೂ ನಾನು ಮಾತಾಡೋದೆಲ್ಲ ಮಾತಾಡ್ಬಿಟ್ಟಿದ್ದೀನಿ, ಖಾಲಿ ಆಗ್ಬಿಟ್ಟಿದೆ. ಇನ್ನೇನಿದ್ರು ಕೂತ್ಕೊಂಡು ಸಿನಿಮಾ ನೋಡಬೇಕು ಅಷ್ಟೇ. ಮತ್ತೊಮ್ಮೆ ಖಂಡಿತ ಮತ್ತೊಮ್ಮೆ ನಾನು ರಾಜೇಶ್ ಸರ್ ಮತ್ತು ದೀಪುಗೆ ಮತ್ತು ಎಲ್ಲ ನಮ್ಮ ತಂಡದವ್ರಿಗೆಲ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಾಳೆಯಿಂದ ಪ್ರೀಮಿಯರ್, ಮೈಸೂರಿನಲ್ಲಿ ನಾಳೆ ಪ್ರೀಮಿಯರ್. ದಯವಿಟ್ಟು ಎಲ್ಲರೂ ಯಾರ್ಯಾರು ಮೈಸೂರಿನ ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ನೀವು ಶೇರ್ ಮಾಡಿ, ಎಲ್ಲ ಬಂದು ನೋಡಲಿ. ಆಮೇಲೆ 19ನೇ ತಾರೀಕಿಂದ ಅಂತೂ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಒಂದು ಆಶಯವನ್ನು ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಹೆಚ್ಚು ಮಾತಾಡಲ್ಲ. ದಯವಿಟ್ಟು ಚಿತ್ರವನ್ನು ನೋಡಿ ಹಾರೈಸಿ ಅಂತ ಹೇಳ್ತಾ, ರಾಜೇಶ್ ಸರ್ಗೆ, ದೀಪುಗೆ, ಮಹಾಂತೇಶ್ಗೆ, ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ ಅಂತ. ನಮಸ್ಕಾರ. ನನ್ನ ಹೆಸರು ವಿಕ್ರಮ್ ವಸಿಷ್ಠ್ ಅಂತೇಳಿ. ಇದು ನನ್ನ 5ನೇ ಸಿನಿಮಾ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆರ್ ಲಿರಿಸಿಸ್ಟ್. ನಾನು ತಂಡದ ಯಾರ ಜೊತೆಗೂ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ದೀಪು ಸರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇವರಿಷ್ಟೇ ಜನ ನನ್ನ ಜೊತೆ ಮಾತಾಡಿದ್ದು. ಸರ್, ಎಲ್ಲರೂ ಚಿಕ್ಕ ಸಿನಿಮಾ ಅಂತಾರೆ. ನನ್ನ ಪ್ರಕಾರ ಪೇಮೆಂಟ್ ಕೊಟ್ಟಿದ್ದಲ್ಲ ದೊಡ್ಡ ಸಿನಿಮಾ ಸರ್. ಥ್ಯಾಂಕ್ಸ್ ಫಾರ್ ದ ಪೇಮೆಂಟ್. ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಯು, ದೊಡ್ಡ ಪ್ರೊಡ್ಯೂಸರ್ಗಳಿಗೂ ಲಿರಿಕ್ ರೈಟರ್ಗೆ ಪೇಮೆಂಟ್ ಕೊಡಬೇಕು ಅನ್ನೋದು ಮರ್ತೋಗುತ್ತೆ ತುಂಬ ದಿನದಲ್ಲಿ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪೇಮೆಂಟ್ ಸರ್. ದೀಪು ಅವ್ರ ನನ್ನ ಹತ್ರ ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಹಾಡಿನ ಕಥಾವಸ್ತು, ಕಾಂಟೆಂಟ್ ಅಂತ ನಾವೇನು ಮಾತಾಡ್ತಿದ್ದೀವಿ, ಇಲ್ಲಿ ಅದ್ಭುತವಾದ ಕಾಂಟೆಂಟ್ ನನಗೆ ಯಾಕೆ ಖುಷಿ ಆಯಿತು ಅಂದರೆ, ನೀವು ಈ ಹಾಡು ನೋಡಿ ಅಥವಾ ಇದ್ರ ಹಿಂದಿನ ಹಾಡು ನೋಡಿ, ಐ ಹ್ಯಾಡ್ ಅ ರೆಸ್ಟ್ರಿಕ್ಟೆಡ್ ಲೈನ್. ಕತೆ ಎರಡೂ ಕತೆ ಬಗ್ಗೆನೇ ಮಾತಾಡುತ್ತೆ. ಒಂದು. ಎರಡನೇದು ಇಲ್ಲಿ ಹೇಳಿದಂದರೆ, ನೋಡಪ್ಪ, ಇಬ್ಬರು ಮಧ್ಯ ಲವ್ ಸ್ಟೋರಿ, ಹುಡುಗ ಈ ಥರ, ಹುಡುಗಿ ಇನ್ ಪೋಸ್ಟ್ ಆಫೀಸ್ ಅಂತ. ಸೊ ನಾನು ಯೂಸ್ ಮಾಡಿರೋ ವರ್ಡ್ಸ್ಗಳೆಲ್ಲ ನೋಡಿದ್ರೆ ಟಸ್ಸೆ ಅಥವಾ ಪೋಸ್ಟ್ ಕಾರ್ಡ್, ನಾನು ಬರೆದ ಪೋಸ್ಟ್ ಕಾರ್ಡ್ ಯಾವಾಗ ಮುಟ್ತದೋ ಅನ್ನೋ ವರ್ಡ್ಸು, ಅಥವಾ RD FD ಈ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡೇ ಮಾಡಿದ್ದೀವಿ. ಇದಕ್ಕೆ ಇಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಒಂದು, ದೀಪು ಸರ್, ದ ವೇ ಹಿ ಎಕ್ಸ್ಪ್ಲೈನ್ಡ್ ಹಿಸ್ ವಿಷನ್ ಅಲ್ಲ. ತುಂಬ ಸಲ ರೈಟರ್ಗಳಿಗೆ ಆಗುವಂಥ ಬ್ಲಾಕೇಜ್ ಇದೆ. ಯಾಕಂದರೆ ಏನು ಶೂಟ್ ಮಾಡ್ತೀರಾ ಅಂತ ನಮಗೆ ಹೇಳದೇ ಇದ್ದರೆ, ಏನಿದರ ಭಾವ ಹಿಂದೆ ಅಂತ ಹೇಳದೇ ಇದ್ದರೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್. ಆ್ಯಂಡ್ ಇವ್ರ ಬಗ್ಗೆ ಏನು ಹೇಳುವಾಗ 30 yearsಯಿಂದ ಫ್ರೆಂಡ್ಸು. ಆ್ಯಕ್ಚುಲಿ ಇದು ಬರಿಬೇಕಾದ್ರೆ ಏನಾಯ್ತು, ಐ ಲವ್ ಟು ಟೆಲ್ ಯು, ನಮ್ಮದೊಂದು ಅಭ್ಯಾಸ ಏನಂದರೆ, ಮನೆಗೆ ಬಂದರೆ ಕಾಫಿ ತಿಂಡಿ ಇದೆಲ್ಲ ಇಂಪಾರ್ಟೆಂಟು. ಅವ್ರು ಬಂದಿದ್ದು ರಾತ್ರಿ 1 ಗಂಟೆಗೆ ಈ ಹಾಡನ್ನು ಬರೀದಕ್ಕೆ. ಬಂದಾಗ ಪಲ್ಯ ಒಂದು ತರಿಸಿದ್ದೆ, ನಾನು ನೆನಪಿರೋದು ಆಲೂ ಬಂದು ತರಿಸಿದ್ದೆ. ತಿಂದು ಸರಿಯಾಗಿ 2 ಗಂಟೆ ರಾತ್ರಿ ಹೊತ್ತಿಗೆ ಇವನಿಗೆ ಒಂಥರ ಏದು ಶುರು ಎಲ್ಲ ಶುರು ಆಗೋದು. ನಾವು ಏನೋ ಆಗಿದೆ, ಏನೋ ಇವನು ಹೇಳಿದಂಗೆ ಹೋಗೇ ನಾನು ಅಂತ. ಸೊ ಈ ಸಿನಿಮಾ ಹೋಯ್ತಲ್ಲಪ್ಪ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಆಸ್ಪತ್ರೆಗೆಲ್ಲ ನೋಡಿದ್ರೆ ಇಟ್ ವಾಸ್ ಜಸ್ಟ್ ಎ ಗ್ಯಾಸ್.
ಸೊ ಹೆಂಗಾಗಿತ್ತು ನಮ್ಮ ಅವಸ್ಥೆ ಅಂದರೆ ರಾತ್ರಿ 3 ಗಂಟೆಗೆ ಆಸ್ಪತ್ರೆ ಸೇರಿಸೋವಂಥ ಪರಿಸ್ಥಿತಿ ಆಗಿತ್ತು. ಇಟ್ಸ್ ಆಲ್ವೇಸ್ ಬೀನ್ ಫನ್ ವಿತ್ ದೆಮ್ ಬಿಕಾಸ್ ಅವರ ರೈಟಿಂಗ್ ಅವ್ರ ಜೊತೆ ಬರೆಯೋದು ಹೆಂಗೆ ಅಂದರೆ ವಿ ಯೂಶಲಿ ಹೆಂಗೆ ಅಂದರೆ ಕಂಪೋಸಿಷನ್ ಅಥವಾ ರೈಟಿಂಗ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ದೆಮ್. ಪ್ರವೀಣ್ ಹ್ಯಾಸ್ ಅ ವೆರಿ ಗುಡ್ ವೆರಿ ಗುಡ್ ಐ ಫಾರ್ ಲಿರಿಕ್ಸ್. ಆತನ ಲಿರಿಕ್ನ ಸೆಲೆಕ್ಟ್ ಮಾಡೋವಂಥ ಕೆಪಬಿಲಿಟಿ ಇದೆಯಲ್ಲ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅವನ ಯಾವುದೇ ಹಾಡು ಸುಗಮ ಸಂಗೀತ ಆಗಲಿ ಇನ್ನೊಂದಾಗಲಿ ನೋಡಿ, ಕವಿತೆ ಚೂಸ್ ಮಾಡುವ ಅವನ ಏನು ಹೇಳ್ತಾರೆ ಆ ಟ್ಯಾಲೆಂಟ್ ಇದೆಯಲ್ಲ, ಜೌರಿ ಆ ಥರ. ಈ ಪ್ರಜೆ ಇದೆಲ್ಲ ಯಾವುದಕ್ಕೂ ಒಪ್ಪಲ್ಲ, ನೀವೇನೇ ಬರೆದ್ರೂ ಒಪ್ಪಲ್ಲ. ಅದು ಯಾಕೋ ಇನ್ನೊಂದು ಚೂರು ಬೇಕು ಕೈಂಡ್ಸ್. ಆ್ಯಂಡ್ ದೀಪು ಅಷ್ಟು ವೆರಿ 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 ಕೋಆಪರೇಟಿವ್ ಡೈರೆಕ್ಟರ್ ನಾನು ನೋಡಿಲ್ಲ. ಅವ್ರು ಹೆಂಗೆ ನೀವೇನು ಬೇಕು ಬರೀ ಸೆಲೆಕ್ಟ್ ನಾನು ಆಮೇಲೆ ಮಾಡಿದ್ದೆ. ಯು ಡೂ ಯುವರ್ ಜಾಬ್. So thank you very much, sir. And sir, once again, thank you for the payment. And thank you for the opportunity, guys. We'll work even more. Thank you very much, sir. Sorry, Nitin ಬಗ್ಗೆ ಹೇಳಲೇಬೇಕು. One gentleman who is probably very underrated singer or musician in the industry. ಸಿ ಅಶ್ವಥ್ ಅವ್ರು ನನಗೆ ಪರ್ಸ್ನಲ್ ಆಗಿ ಹೇಳಿದರು, ಅವ್ರು ಬಿಡ್ತಾರ್ರಿ ಮೈಸೂರಲ್ಲಿ, ಯಾರು ಯಪ್ಪ ಏನು ಹಾಡ್ತಾರ್ರಿ ಅಂತ. ಸೀರಿಯಸ್ಲಿ I'm really proud that I'm associated with you. Thank you very much. ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ಬಟ್ ಆ್ಯಸ್ ಅ ಸಿಂಗರ್ ನನಗೆ ಅನಿಸಿದ್ದು ನಾನು ಹೇಳ್ತೀನಿ. ಪ್ರಾಬಬಲಿ ಇದು ಈ ಕೊರೋನಾ ಭಯದಲ್ಲೇ ನಡೆದಿದ್ದು ಈ ರೆಕಾರ್ಡಿಂಗ್ ಅಂತ ಅಂದ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಅದ್ರ ನಡುವೆ ಪ್ರಭಾತ್ ಸ್ಟುಡಿಯೋದಲ್ಲಿ ನಡೆದಂಥ ಆ ರೆಕಾರ್ಡಿಂಗ್ ಮೂಮೆಂಟ್ಸು ಎಲ್ಲ ಹಾಡಾದ್ಮೇಲೆ ಯಾವಾಗ ರಿಲೀಸ್ ಆಗತ್ತೆ, ನಾ ಬರೆದ ಪೋಸ್ಟ್ ಕಾರ್ಡ್ ಯಾವಾಗ ಮುಟ್ತದೋ, ನಾ ಹಾಡಿದ ಹಾಡು ಯಾವಾಗ ರಿಲೀಸ್ ಆಗತ್ತೋ ಅನ್ನೋದು ಒಂದು ಆ ಫೀಲ್ ನನ್ನಲ್ಲಿ ಇತ್ತು. ಪ್ರವೀಣ ಪ್ರದೀಪಂಗೆ ಅದೆಷ್ಟು ಸರಿ ನಾನು ತಲೆ ತಿಂದಿದ್ದೇನೋ ಗೊತ್ತಿಲ್ಲ, ಅರ್ಸೈನವ್ರು ಯಾವಾಗ ಬರ್ತಾರೆ ಅಂತ. ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು, ನಿನ್ನ ಪೋಸ್ಟ್ ಕಾರ್ಡ್ ಬರತ್ತಪ್ಪ, ಅರ್ಸೈನವರು ಬರ್ತಾರೆ, ದಯವಿಟ್ಟು ಬಂದ್ಬಿಡು ಅಂತಂದರು. ಸೊ ಇಲ್ಲ, ಪ್ರವೀಣ್ ಆ್ಯಂಡ್ ಪ್ರದೀಪ್ ನನಗೆ 10 ವರ್ಷದ ಫ್ರೆಂಡ್ಶಿಪ್ ನಮ್ಮದು. ವಿಕ್ರಮ್ ಅವ್ರು ಹೇಳ್ದಂಗೆ ಬಹಳ ಏಕೆಂದರೆ ಈ ಸಹೋದರ ಜೋಡಿ ಇದಾರಲ್ಲ, ಸಂಗೀತಕ್ಕೋಸ್ಕರ ದುಡಿದೇ ಇರೋ ದಿವಸಗಳೇ ಇಲ್ಲ ಇವರಿಬ್ರದ್ದು. ಸೊ ಹಾಗಾಗಿ ಇನ್ನೇನೇ ಇದ್ರೂ ಅಸೋಸಿಯೇಷನ್ ಅಂತ ಬಂದರೆ, ನಮ್ಮ ಒಂದು ನಂಟು ಬಂದರೆ ಅದು ಸಂಗೀತದ ಮುಖಾಂತರನೇ. ಹಾಗೇನೆ ವಿಕ್ರಮ್ ಅವ್ರು ಹೇಗೆ ಪರಿಚಯ ಅಂತಂದರೆ, ಅವ್ರ ಮನೆಯವರು ನಾನು ಎಲ್ಲ ಸೇರ್ಕೊಂಡು ನಾವು ಒಂದಿಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ. ಚಂದನ್ ಅವರು ಕೂಡ ಒಳ್ಳೆ ಗಾಯಕಿ. ಸೊ ದಿಸ್ ಇಸ್ ಆಲ್ ಗಾಡ್ಸ್ ಪ್ಲ್ಯಾನ್ ಅಂತ ನಾನು ಅನ್ಕೋತೀನಿ. ಸೊ ಚಂದನ್ ಅವರು ಕೂಡ ಇದ್ದಾರೆ. ಚಂದ್ರು ಸರ್ ಮುಂದೆ, ಇವರಿಬ್ಬರ ಮುಂದೆ ಈ ಹಾಡು ರಿಲೀಸ್ ಆಗಿದ್ದು ನಿಜಕ್ಕೂ ಇವತ್ತು ನನ್ನ ಪುಣ್ಯ. ದೀಪು ಸರ್ ಅವ್ರಿಗೆ, ರಾಜೇಶ್ ಸರ್ ಅವ್ರಿಗೆ, ಮತ್ತು ಇನ್ನು ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹಾಡ್ತಾ ಇದ್ದೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ರವಿ ಪ್ರಸಾದ್, ಈ ಸಿನಿಮಾ ಕೊರಿಯೋಗ್ರಾಫರು. ಆಲ್ರೆಡಿ ಕಳೆದ ವೇದಿಕೆಯಲ್ಲೆಲ್ಲ ಮಾತಾಡಿದ್ದೀವಿ ಈ ಸಿನಿಮಾ ಬಗ್ಗೆ. ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಎಲ್ಲ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ. ಜೊತೆಗೆ ಇವಾಗೇನು ನೀವು ಸಾಂಗ್ ನೋಡಿದ್ರೆ ಅದ್ರದ್ದು ಒಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳ್ಬೇಕಂತಂದರೆ, ಫಸ್ಟ್ ಆಫ್ ಆಲ್ ಅದು ಸಾಂಗು ಕೊರಿಯೋಗ್ರಾಫ್ ಮಾಡೋಕ್ಕೆ ಅಂತ ಬಂದಾಗ ದೀಪು ಸರ್ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು, ಸ್ಟೋರಿ ಲೈನೆಲ್ಲ ಹೇಳಿದ್ರು, ಈ ಥರ ಇದೆ ಅಂತಲೇ ಹೇಳಿದ್ರು. ಆ್ಯಕ್ಚುಲಿ ಕೇಳಬೇಕಾದ್ರೆ ತುಂಬ ನಗು ಬರ್ತಾನೆ ಇತ್ತು. ಈ ಸಾಂಗ್ ಸಿಚುವೇಶನ್ ಬಂದಾಗ ಸಾಂಗಲ್ಲಿ ಡ್ಯಾನ್ಸ್ ಥರ ಎಲ್ಲ ಏನೂ ಇಲ್ಲ, ನೀವು ನೋಡಿದ್ರಲ್ಲ. ಅದೊಂದು ಹೇಳ್ತೀನಿ ಇನ್ಸಿಡೆಂಟು ನಮ್ಮ ಮಾಂತೇಶ್ ಸರ್ದು, ಹೆಂಗೆ ಸ್ಟೆಪ್ಸ್ ಎಲ್ಲ ತೆಗ್ದು ಅವ್ರ ಹತ್ರ ಅಂತ. ಸೊ ದೀಪು ಸರ್ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದ್ರು. ಐ ಮೀನ್ ಸ್ಕ್ರಿಪ್ಟಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಇದೇ ಥರ ಇಷ್ಟೇ ಇರುತ್ತೆ ಸರ್, ಹಿಂಗೆ ಇರುತ್ತೆ, ಇಷ್ಟೇ ಬೇಕು, ಇದೇ ಡೈಲಾಗು ಹಿಂಗೆ ಇರುತ್ತೆ, ಇಷ್ಟಿಷ್ಟೇ ತುಂಬ ಪರ್ಫೆಕ್ಟಾಗೆ ದೀಪು ಸರು ತುಂಬ ಕಾನ್ಫಿಡೆಂಟ್ ಆಗಿದ್ದರು. ಅದಕ್ಕೆ ಒಂದು ಚಪ್ಪಾಳೆ ಒಂದು ಜೋರಾಗಿ ಬರಲಿ ದೀಪು ಸರ್ಗೆ, ಒಳ್ಳೇದಾಗಬೇಕು. ಅದಕ್ಕಿಂತ ಮುಂಚೆ ನಾನು ರಾಜೇಶ್ ಸರ್ನ ಒಬ್ಬ ಫ್ರೆಂಡ್ ಮುಖಾಂತರ ನಾನು ಭೇಟಿ ಮಾಡಿದಾಗ ನಾನು ನೋಡಿ, ಓಕೆ ಸಾಂಗ್ ಮಾಡ್ತೀರಾ ನೀವು ಅಂತೆಲ್ಲ ಕೇಳಿದ್ರೆ, ನಾನು ಮುಂಚೆ ಎಲ್ಲ ಸಾಂಗ್ ಮಾಡಿದ್ದೀನಿ ಸರ್, ಈ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಸೆಲೆಕ್ಟ್ ಮಾಡಿದ್ರು. ಆಯ್ತು ಮಾಡಪ್ಪ ನೀನು ಹಿಂಗೆ ಮಾಡಿ ಅಂತ ಹೇಳಿದ್ರು. ರಾಜೇಶ್ ಸರ್ಗೊಂದು ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ರಾಜೇಶ್ ಸರ್. ಸೊ ಇವಾಗ ಸಾಂಗ್ ಬಂದ್ಬಿಡೋಣ. ಸಾಂಗ್ ಏನು ಲಿರಿಕ್ ನೀವು ಕೇಳ್ತಾ ಇದ್ದೀರಾ, ಸಿನಿಮಾದಲ್ಲಿ ಯಾವುದೂ ಒಂದು ವರ್ಡ್ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ.
ಸರ್ ಹೇಳ್ದಂಗೆ ಇವಾಗ ಲಿರಿಕ್ ಪೋರ್ಷನ್ಸಿಂದ ಹಿಡಿದು ಏನು ಪೋಸ್ಟ್ ಕಾರ್ಡು ಅದೇನು ಪೋಸ್ಟ್ ಆಫೀಸಲ್ಲಿ ನಡೆಯುವಂಥ ಇನ್ಸಿಡೆಂಟ್ಗಳು ಅದನ್ನ ಇಟ್ಕೊಂಡು ಲಿರಿಕ್ ಮಾಡಿರೋದು. ಪ್ರತಿಯೊಂದು ಲಿರಿಕ್ಕು ಕೂಡ ಸಿನಿಮಾಗೆಲ್ಲ ನೀಟಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಏನಂಗೆ ಕಂಟಿನ್ಯೂ ಆಗ್ತಾ ಇದೆ ಸ್ಟೋರಿ. ಸಾಂಗ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಸೊ ಅದೇ ಥರ ಸಾಂಗ್ ಮುಗಿಯೋಷ್ಟಕ್ಕೆ ಒಂದು ಚಿಕ್ಕದೊಂದು ಸ್ಟೋರಿ ಮುಗ್ದೋಗುತ್ತೆ. ಸೊ ಈ ಥರ ಒಂದು ದೀಪು ಸರ್ ಸ್ಕ್ರಿಪ್ಟ್ ಹೇಳಿದಾಗ ನಾವು ಒಂದಷ್ಟು ವರ್ಕ್ ಮಾಡಿ ಒಂದಷ್ಟು ಇನ್ಸಿಡೆಂಟ್ಗಳನ್ನ ಪ್ಲ್ಯಾನ್ ಮಾಡಿ ಎಲ್ಲ ಶೂಟೆಲ್ಲ ಮಾಡ್ದು. ಸೊ ಶೂಟ್ ಮಾಡುವಾಗ ಕೆಲವೊಂದು ಕಡೆ ಸ್ಟೆಪ್ಸ್ ಬೇಕಾಗಿತ್ತು. ನೀವು ನೋಡಿದ್ರೆ ಈಗ ನಮ್ಮ ಮಾಂತೇಶ್ ಸರ್ಗೆ ಪ್ರಾಕ್ಟೀಸ್ ಮಾಡಿಸಿ ನನಗೆ ಅಸಿಸ್ಟೆಂಟ್ಗಳಿಗೆ ಎಲ್ಲರಿಗೂ ತಲೆ ಕೆಟ್ಟೋಗಿದೆ ಸರ್, ನಿಜವಾಗಿ ಹೇಳ್ಬೇಕಂದ್ರೆ. ಸೊ ಏನು ಪ್ಲ್ಯಾನ್ ಮಾಡ್ತಿದ್ದೆ ಅಂದರೆ ನಾನು 2 ದಿನ ಮುಂಚೆನೇ ಹೋಗಿದ್ದೆ ಶೂಟಿಂಗ್ಗೆ. ಸೊ ಅಲ್ಲೊಂದು ಸ್ವಲ್ಪ ನಂದೇನೋ ಬೇರೆ ಕೆಲಸ ಇತ್ತು, ನಾನು ಶೂಟಿಂಗ್ ಸ್ಪಾಟ್ಗೆ 2 ದಿನ ಮುಂಚೆನೇ ಹೋಗಿದ್ದೆ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಬರೋರು ನೈಟ್ ಕುಂತ್ಕೊಂಡು ನಾನು ಕ್ಯಾಮ್ರಾಮ್ಯಾನು ಮತ್ತು ನಮ್ಮ ಇನ್ನೊಬ್ಬರು ಸರ್ ನೀವು ಇದ್ರಿ ಅಲ್ಲಿ, ಪಿ ಡಿ ಸತೀಶ್ ಸರು, ನಮ್ಮ ಆರ್ಟ್ ಡೈರೆಕ್ಟರ್ ಶರವಣವರು, ನಮ್ಮ ಡೈರೆಕ್ಟರ್ ದೀಪು ಸರ್ ಎಲ್ಲ ಒಂದು ಕಡೆ ಕುತ್ಕೊಂಡು ಸರ್ ಎಣ್ಣೆನೇ ಹಾಕಿದ್ದೀವಿ ಸರ್. ಸ್ವಲ್ಪ ತಗೊಂಡ್ಬಿಟ್ಟು ನಮ್ಮ ಮಾಂತೇಶ್ ಸರ್ಗೆ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋ ಅಂತ ಬಿಡೋದು ಸರ್. ಮಾಂತೇಶ್ ಸರ್ ಡ್ಯಾನ್ಸ್ ಮಾಡೋ ಅಂತ ಬಂದರೆ ಸರ್ ಅದನ್ನು ಮಾಡ್ತಿದ್ದೀವಿ ಸರ್. ಆ್ಯಕ್ಚುಲಿ ಸೂಟ್ ಆಗೋ ಥರ ಚೆನ್ನಾಗಿ ಮಾಡ್ತಿದ್ರು. 2 ಸಾರಿ ಮಾಡಿಸಿದ್ವಿ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ರಿಜಿಸ್ಟರ್ ಆಗುತ್ತೆ, ಅದು ಲಿರಿಕಲ್ ವಿಡಿಯೋದಲ್ಲಿ ಹಾಕಿಲ್ಲ. ಆಮೇಲಿಂದ ಒಂದು ಸ್ಟೆಪ್ ಮಾಡಿ ತೋರಿಸ್ಬೇಕು ನಮ್ಮ ಮಾಂತೇಶ್ ಸರ್, ನಿಮ್ದೊಂದು ಲಿರಿಕ್ ಸೂಪರ್ ಹಿಟ್ ಆಗುತ್ತೆ ಸರ್ ಸ್ಟೆಪ್, ಅದು ಲಾಸ್ಟಲ್ಲಿ ಮಾಡ್ತಾರಂತೆ. ಓಕೆ, ಆ ಥರ ಒಂದು 2 ದಿನ ಅವ್ರಿಗೆ ಒಂದಷ್ಟು ಅವ್ರ ಹತ್ರ ಏನಿದೆ ತೆಗೆದು ಅವ್ರ ಹತ್ರ ಇರೋ ಸ್ಟೆಪ್ಸ್ನೇ ಆಲ್ಮೋಸ್ಟ್ ಸಾಂಗಲ್ಲಿ ಹಾಕ್ಬಿಟ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಯಾರೋ ಡ್ಯಾನ್ಸ್ ಬರೋ ಹೀರೋಗಳಿಗೆ ಡ್ಯಾನ್ಸ್ ಮಾಡಿಸೋದು ಅಥವಾ ಬೇರೆ ಏನೋ ಮಾಂಟೇಜ್ ಸಾಂಗ್ ಮಾಡಿಸೋದು ಇದೆಲ್ಲ ಆರಾಮಾಗಿ ಮಾಡ್ಬೋದು ಅಂತ ನಾನು ಅನ್ಕೊತೀನಿ. ಬಟ್ ಇದೇನು ಕಷ್ಟ ಅಲ್ಲ, ಇದು ತುಂಬ ಈಸಿಯಾಗಿ ತುಂಬ ಲೀಲಾಜಲವಾಗಿ ನಾವು ಈ ಸಾಂಗ್ನ ಮಾಡಿದ್ವು ನಾವು. ಈ ಮುಖಾಂತರ ಅಲ್ಲಿ ನಗ್ತಾ ನಿಂತಿದ್ದಾರೆ. ಈ ಮುಖಾಂತರ ಇಡೀ ಟೀಮ್ಗೆ ನಮಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಅಂತ ಇಡೀ ಕರ್ನಾಟಕ ಜನತೆ ಕೇಳ್ಕೊತೀವಿ. ಈ ವರ್ಷದ ಸೂಪರ್ ಹಿಟ್ ಸಿನಿಮಾಗೆ ಇದು ಕೂಡ ಒಂದು ಭಾಗ ಆಗಿ ಹೊರಹೊಮ್ಮಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಒಳ್ಳೆ ಕಾಮಿಡಿ ಸಿನಿಮಾ, ಯಾವತ್ತೂ ಜನ ಕೈ ಬಿಟ್ಟಿಲ್ಲ ಅನ್ನೋದು ತುಂಬ ಹಿಂದಿಂದನೂ ನಡ್ಕೊಂಡ್ಬಂದಿದೆ. ಈ ಸಿನಿಮಾ ಮುಖಾಂತರ ಅದು ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಗುಡ್ ಈವ್ನಿಂಗ್. ಪ್ರತಿಯೊಬ್ಬರಿಗೂ ಬಂದಿರುವ ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನನಗೆ ರಾಜೇಶ್ ಅವರು ಇತ್ತೀಚೆಗೆ ಪರಿಚಯ. ನನಗೆ ಈ ಸಿನಿಮಾದ ಕಂಟೆಂಟ್ ಆಗಲಿ ಸಂಬಂಧಪಟ್ಟಂಥ ಮಾಹಿತಿಗಳು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಒಂದು ನಂಬಿಕೆ ಏನು ಅಂದರೆ ನನಗೆ ಮಾಂತಿ ಬಂದು ನನಗೆ ಹಳೆ ಪರಿಚಯ, ನಮ್ಮ ಗುರು ಶಿಷ್ಯರು ಮೂವಿ ಟೈಮಿಂದನೂ ಪರಿಚಯ ನನಗೆ. ಬಟ್ ಅವ್ರು ಸಿಕ್ತಾಗೆಲ್ಲ ಹೇಳ್ತಾ ಇರ್ತಾರೆ ನನಗೆ, ಸರ್ ಈ ಸಿನಿಮಾ ತುಂಬ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಟೈಮ್ ಟೈಟ್ಲು ಕೇಳಿದಾಗ ಸ್ವಲ್ಪ 2-3 ಸಲ ಜರಗ್ ತಗೊಂಡಿದ್ದೀನಿ, ಏನು ಈ ರೀತಿ ಇದೆ ಅಂತ ಅಂದ್ಬಿಟ್ಟು. ಅದು ಕಾಮನ್ ಅದು. ಬಟ್ ಕಮಿಂಗ್ ಟು ದ ಕಂಟೆಂಟ್, ಇದು ಒಂದು ಕಾಮಿಡಿ ಮೂವಿ. ಆಮೇಲೆ ಯು ಸರ್ಟಿಫಿಕೇಟ್ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಮೂವಿ ಬಂದು ಕಂಟೆಂಟು ಯಾವ ಲೆವೆಲ್ಗೆ ಇರ್ತದೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ರೀತಿ ಮೂವಿಗಳು ಮಾಡಬೇಕಾದ್ರೆ ಎಲ್ಲರೂ ನಾರ್ಮಲ್ ಮೂವೀಸ್ ಮಾಡೋದು ದೊಡ್ಡದೇನಲ್ಲ. ಈ ರೀತಿ ಮೂವಿ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಮೂವೀಸು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ನನಗೆ ಮೈಸೂರಲ್ಲಿ ಒಂದು ಶೋ ಕೊಡಿಸಿ ಸರ್ ಅಂತ ಅಂದ್ಬಿಟ್ಟು ರಾಜೇಶ್ ಅವರು ಮೊನ್ನೆ ಕೇಳಿದ್ರು ನನಗೆ. ಮೈಸೂರು DRCಯಲ್ಲಿ ಕೊಡಿಸಿ ವಿತಿನ್ 1 hour ಸರ್ ಹೌಸ್ಫುಲ್ ಆಗಿದೆ ನಿಮ್ಮದು, ವಿತಿನ್ ಎ ಅವರು. ಮೋಸ್ಟ್ಲಿ ಜನಗಳು ಕೂಡ ನಮ್ಮಲ್ಲಿ ಕಾಮಿಡಿ ಮೂವಿಗಳು ತುಂಬ ರೇರ್ ಬರೋದು. ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಆಮೇಲೆ ಗೊತ್ತಾಗುತ್ತೆ. ರಾಜೇಶ್ ಅವ್ರ ಬಗ್ಗೆ ತುಂಬ ಮಾತಾಡೋದಿದೆ, ಮುಂದಿನ ದಿನಗಳಲ್ಲಿ ಮಾತಾಡೋಣ. ಏನೋ ನೆಕ್ಸ್ಟ್ ಹೀರೋ ಆಗೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಅಪ್ಲಿಕೇಶನ್ಗಳು ಬೇರೆ ಆಗ್ತಾಯಿದ್ದಾರೆ. ಒಳ್ಳೆಯದಾಗಲಿ, ಬೆಸ್ಟ್ ವಿಸಸ್. 19th ರಿಲೀಸ್ ಇದೆ. ದಯವಿಟ್ಟು ಈ ಮೂವಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿಕೊಡಿ ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ ಕಂಟೆಂಟ್ ನಂಬಿ ಬನ್ನಿ ಅನ್ನೋದೊಂದು ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ಅರಸೇನ ಪ್ರೇಮ ಪ್ರಸಂಗ ಸಿನಿಮಾ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜೇಶ್ ಸರ್ ಭಾಳ ಆಪ್ತರು, ನಮ್ಮ ನವರಸನ್ ಅವರಿಂದ ಪರಿಚಯ. ಸೊ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೀವಿ. ಜೊತೆಗೆ ನಮ್ಮ ಜಗದೀಶ್ ಅವರ ಡಿಸ್ಟ್ರಿಬ್ಯೂಷನ್ನು, ಆಮೇಲೆ ಮಾಂತೇಶ್ ಅವರು ಹೀರೋ ಆಗಿ ನಟಿಸ್ತಿರೋದು. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾದು ಏನು ಯಾವುದೇ ಕಂಟೆಂಟ್ ನೋಡೋದು ಅಥವಾ ರಾಜೇಶ್ ಸರ್ ಪ್ರತಿ ಸಲ ಆಫೀಸಿಗೆ ಬಂದಾಗ ಅವ್ರನ್ನ ನೋಡಿದ್ರು ಅನ್ಸೋದು ತುಂಬ ಒಂದು ಪ್ಯಾಷನೇಟಾಗಿ ಮಾಡಿದ್ದಾರೆ ಈ ಸಿನಿಮಾನ. ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಸರ್. ಸೊ ಜನ ಎಲ್ಲ ಸಪೋರ್ಟ್ ಮಾಡಿ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ಹಾಡಲ್ಲಿ ಈ ಪ್ರೀವಿಯಸ್ ಹಾಡಲ್ಲಿ ಅವರಿಬ್ಬರು ಬ್ರದರ್ಸ್ದು ಫುಲ್ಲು ನೆಪೋಟಿಸಮ್ಮು. ಅವ್ರಿಗೆ ಬೇಕಾಗಿರೋರ ಹತ್ರನೇ ಲಿರಿಕ್ಸ್ ಬರ್ತಾರೆ, ಅವ್ರವ್ರು ಆಡ್ಕೊಂಡ್ಬಿಡ್ತಾರೆ. ಅಲ್ಲೊಂದು ರ್ಯಾಪ್ ಸೀಕ್ವೆನ್ಸ್ ಇತ್ತು ಪ್ರೀವಿಯಸ್ ಹಾಡಲ್ಲ, ಅದು ನನಗೆ ಆಡೋಕ್ಕೆ ಕೊಡಬಾರ್ದಿತ್ತು ಅಂದರೆ ಅವ್ರ ಅಣ್ಣನ ಹತ್ರ ಹಚ್ಬಿಟ್ಟಿದ್ದಾರೆ.
ಏನು ಬಟ್ ತುಂಬ ಚೆನ್ನಾಗಿದೆ ಈ ಹಾಡು. ಫಿಲಮಲ್ಲಿ ನನ್ನ ಫೇವ್ರೆಟ್ ಸಾಂಗು. ನನಗೆ ಕೊರಿಯೋಗ್ರಾಫರ್ ನನಗೂ ಡ್ಯಾನ್ಸ್ ಹೇಳಕ್ಕೆ ಟ್ರೈ ಮಾಡಿದ್ರು. ಆಮೇಲೆ ನಿಮ್ಗೇನು ಬರ್ತಾ ಮಾಡಿ ಅಂದ್ಬಿಟ್ರು. ಬಟ್ ಮಾಂತೇಶ್ ಭಾಳ ಕಷ್ಟಪಟ್ಟು ಮಾಡ್ದ ಡ್ಯಾನ್ಸು. ಆ್ಯಕ್ಚುಲಿ ಆ ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿದೆ ನಿಜವಾಗ್ಲು. ನೋಡಿದೆ ನಮ್ದು ಗೊತ್ತಲ್ಲ ಮಾಮೂಲಿ ಅಂಡಮನ್ ಡ್ಯಾನ್ಸ್. ಸರ್ ಹಾಂ ಸರ್, ಇವಾಗ ಪೋಸ್ಟ್ ಕಾರ್ಡ್ ಇಲ್ಲ ಸರ್, ವಾಟ್ಸಪ್ಪು. ಸರ್ ಎಲ್ಲರಿಗೂ ನಮಸ್ಕಾರ ಸರ್. ನಾನು ಶ್ರೀರಂಗಪಟ್ಟಣದ ಹತ್ರ ಒಂದು ಸಣ್ಣ ಹಳ್ಳಿ ಲಾಲಿಪಾಳ್ಯ ಅಂತ. ಈ ಚಿತ್ರದಲ್ಲಿ ಅರಸಯ್ಯನ ತಂದೆ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿ ಕಲಾವಿದ. ನನ್ನ ಅದೃಷ್ಟ ಎಲ್ಲ ಅಭಿನಯ ರಂಗ ಅಂತಾರೆ, ನಾನು 6 ತಿಂಗಳು ಅಭಿನಯ ರಂಗ ಮಾಡಿದೆ. ಅಂದರೆ ನಾನು ಶ್ರೀರಂಗಪಟ್ಟಣದಿಂದ ಶನಿವಾರ ರಾತ್ರಿ ಟ್ರೈನಲ್ಲಿ ಹತ್ತಿ ಭಾನುವಾರ ಒಂದು ದಿನ ಮಾತ್ರ ಇತ್ತು ಹಿಂದೆ. 6 ತಿಂಗಳು ಮಾಡೋಕ್ಕಾಯಿತು, ಆಮೇಲೆ ಮಾಡೋಕ್ಕಾಗಲಿಲ್ಲ. ಹಿಂಗೆ ಕಲಾವಿದನಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಮ್ಮ ಮೈಸೂರಿನ ನಿರಂತರ ಆಗ್ಬೋದು, ಮತ್ತು ನಾವು ಕಲ್ಚರ್ ಕಮಿಟಿ ಮಂಡ್ಯ, ಮತ್ತು ಜನಮನದಾಟ ಹೆಗ್ಗೋಡು, ಹೀಗೆ ಎಲ್ಲ ರೀತಿ ನಾಟಕ ಆಡ್ಕೊ ಬರ್ತಾ ಇರುವಾಗ ಇಲ್ಲಿ ನಾನು ನನ್ನ ಮೊದಲನೇ ಚಿತ್ರ ಕ್ಲೂಸಿಯಾದಲ್ಲಿ ನೀನಮ್ ಸತೀಶ್ ಅವರು ನನ್ನ ಜೊತೆಲಿದ್ದದ್ದು ನೋಡಿ ನಾನು ತಿರುಗಾಡ್ತಿರೋ ನಾಟಕ ಮಾಡ್ತಿರೋದು ನೋಡಿ ಅದರಲ್ಲಿ ತಂದೆ ಪಾತ್ರ ಮಾಡಿದ್ರು. ಮತ್ತು ಹಂಗೆ ನಮ್ಮ ಮಹಾಂತೇಶ್ ಪರಿಚಯ ಆದದ್ದು ಗ್ರಾಮಾಯಣದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಆಗ ನಾನು ಅದ್ರಲ್ಲಿ ಪಾತ್ರ ಮಾಡ್ತಿದ್ದೆ. ಆಗ ದೀಪನ ಪರಿಚಯ ಮಾಡಿಕೊಟ್ಟು, ಪ್ರೊಡ್ಯೂಸರ್ ಪರಿಚಯ ಮಾಡಿಕೊಟ್ಟು, ಈ ಒಂದು ಅವಕಾಶ ಕೊಟ್ಟು ನೀವೇ ಮಾಡಬೇಕು ಅಂತ ಮಾಡಿಸಿದ್ರು. ನಾನು ಈಗಲೂ ಕೂಡ ಹಳ್ಳಿಯಿಂದ ಶ್ರೀರಂಗಪಟ್ಟಣದಿಂದ ಬರಬೇಕು ಅಂದಾಗ ನನಗೆ ಬರೋಕ್ಕಾಗಿಲ್ಲ ಅಂದೆ. ನನಗೊಂದು ನಾಟಕ ಇತ್ತು, ಆದರೆ ನಾನು ಮೊದಲೇ ಹೇಳಿದ್ದೆ ಈ ಥರ ನನ್ನ ಚಿತ್ರ ಮುಗಿಯೋ ತನಕ ನಾನು ಬರೋಕ್ಕಾಗಿಲ್ಲ ಅಂತ. ಇಲ್ಲ, ನೀವು ಹೋಗಿ ಮುಗಿಸ್ಕೊಂಡೇ ಬನ್ನಿ ಅಂದರು. ಅದಕ್ಕೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳೋಕತ್ತಾ ನಾನು ಮಾತು ಮುಗುತ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಅರಸಯ್ಯನ ಪ್ರೇಮ ಪ್ರಸಂಗ ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೀನಿ. ನಾನು ಫೋಟೋಗ್ರಾಫರ್ ಕ್ಯಾರೆಕ್ಟರು. ಸೊ ನನ್ನಿಂದ ಏನೇನೆಲ್ಲ ಅವಸ್ಥೆಗಳಾಗುತ್ತೆ ಅನ್ನೋದು ಸಿನಿಮಾದಲ್ಲಿದೆ. ಮುಖ್ಯವಾಗಿ ಈ ಸಿನಿಮಾದಲ್ಲಿ ಬರೀ ಸಂಭಾಷಣೆ ಅಲ್ಲ, ಸಾಹಿತ್ಯ ಅಲ್ಲ, ಚಿತ್ರಕಥೆನೇ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾವಲ್ಟಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಚಿತ್ರ. ಅದರ ಜೊತೆಗೆ ಈ ಮಹಾಂತೇಶ್ ಭಾಳ ಭಾವನಾತ್ಮಕ ಜೀವಿ. ಒಬ್ಬ ಕಮಿಡಿಯನ್ನು ಎಲ್ಲ ಥರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನೀನು ನಿರೂಪಿಸಿದೆಯಾ ಈ ಚಿತ್ರದಲ್ಲಿ. ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಿನಿಮಾ ಸೆಪ್ಟೆಂಬರ್ 19 ರಿಲೀಸು. ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಮಾಧ್ಯಮ ವೃಂದ, ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ತೆ. ಇವತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರದ 3ನೇ ಸಾಂಗ್ ರಿಲೀಸ್ ಆಗಿದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಕ್ರಮ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ 2 ಸಾಂಗ್ ತುಂಬ ಚೆನ್ನಾಗಿ ಕೊಟ್ಟರೆ ನೀವು. ಏನೋ ತೊಂದರೆ ಕೊಡಿ, ದಯವಿಟ್ಟು ಕ್ಷಮೆ ಇರಲಿ. ನಿತಿನ್ ರಾಜಾರಾಮ್ ಶಾಸ್ತ್ರಿ ಸರ್, ಥ್ಯಾಂಕ್ ಯು ಸರ್. ಹಾಗೆ ಶಂಕರ್ ಸರ್ ಕೂಡ ಬಂದಿದ್ದಾರೆ. ಸರ್ ನಮಸ್ತೆ. ಫಸ್ಟು ಅಯ್ಯೋ ರಾಮ ಸಾಂಗ್ನ ಹಾಡಿದ್ದು ಅವರು, ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಸರ್, ಪ್ರವೀಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಮಾತಾಡೋಕ್ಕೆ ಸಮಯ ತಗೊಳ್ಳಲ್ಲ. ಇದೇ ತಿಂಗಳು 19ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ದಯವಿಟ್ಟು, ಯಾಕೆಂದರೆ ಒಂದು ಸಿನಿಮಾ ಪ್ರೇಕ್ಷಕರಿಗೆ ತಲುಪಬೇಕು ಅಂತಂದಾಗ ಮಾಧ್ಯಮದವರಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಮತ್ತು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಭಾಳ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ನಿಮ್ಮೆಲ್ಲರನ್ನೂ ಕಳಕಳಿಯಾಗಿ ಬೇಡ್ಕೊತೀನಿ, ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದೇ ನಿಮಿಷ, ನಾವು ಯಾವಾಗಲೂ ಹೇಳ್ತಿರ್ತೀವಿ, ನಾವು ಬದುಕಲ್ಲಿ ಎಷ್ಟೇ ಕೋಟಿ ಸಂಪಾದನೆ ಮಾಡಲಿ ಮನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ ಅಂತ. ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ. ಮಹಾಂತೇಶ್ನಂತೂ ಫಸ್ಟಿಂದ ಲಾಸ್ಟ್ವರೆಗೂ ನಾವೇ ಇದ್ದಿದ್ದು. ಇಡೀ ಸಿನಿಮಾ ಎಷ್ಟು ಗೋಳು ಇಕ್ಕೊಂಡಿದ್ದೀವಿ ಅಂದರೆ ಅಷ್ಟಿಷ್ಟು ಗೋಳು ಇಕ್ಕೊಂಡಿಲ್ಲ. ಅವ್ನು ಡ್ಯಾನ್ಸ್ ಮಾಡೋದು ನೋಡ್ಬೇಕಪ್ಪ, ಮಾಸ್ಟ್ರೇ ಅದ್ರು ಬಿದ್ದೋದ್ರು. ಏನು ಮಾಡ್ತಾನೆ ಡ್ಯಾನ್ಸ್ನ, ಮೈಕಲ್ ಜಾಕ್ಸನ್ಗಿಂತ ಹೆಚ್ಚಾಗಿ ಮಾಡ್ತಾನಪ್ಪ. ನಮ್ಗೆ ತುಂಬ ಖುಷಿ ಆಯಿತು. ಅಳಿಯ ಚೆನ್ನಾಗಿನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡು. ಇನ್ನೊಂದು ಸಿನಿಮಾದಲ್ಲಿ ಸಖತ್ತಾಗಿ ಹೊಡೆದಿದ್ದೀನಿ, ಅವ್ನು ನೆನೆಸ್ಕೊತಾರೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಬೇಜಾರು ಅಂದರೆ ನನಗೆ ಈ ಜಾಗದಲ್ಲಿ ಹನುಮಮ್ಮ ಇರಬೇಕಾಗಿತ್ತು. ಅವರು ತುಂಬ ಹುಷಾರಿಲ್ಲ, ಬ್ರೈನ್ ಸ್ಟ್ರೋಕ್ ಹೊಡೆದಿದೆ. ಇವರೇ ಹನುಮಮ್ಮ, ರಂಗಭೂಮಿ ಕಲಾವಿದರು, ತುಂಬ ಒಳ್ಳೆ ನಟಿ.
ಅವರು ನಾವು ಯಾವತ್ತೂ ಅಷ್ಟೇ ಅಮ್ಮ ಅಂತಾನೆ ಕರಿತಿದ್ವಿ. ಅವರು ಇವತ್ತು ಬ್ರೈನ್ ಡೆಡ್ ಆಗಿದೆ. ನಂಗೆ ತುಂಬಾನೇ ಬೇಜಾರಾಗ್ತಾ ಇದೆ. ನಾನು ರಂಗಭೂಮಿಗೆ ಬಂದಾಗ ನನ್ನ ತಿದ್ದಿ ತೀಡಿದಂಥ ತಾಯಿ ಅವರು ಇವತ್ತು ಅಷ್ಟೇ ನಾನು ಅಮ್ಮನ ಥರನೇ ನೋಡ್ಕೊಂಡಿದ್ದೀನಿ. ಬೆಂಗಳೂರಿಗೆ ಕರ್ಕೊಂಬಂದ್ವಿ, ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಆಗಿಲ್ಲ. ತಿರ್ಗಾ ಊರಿಗೆ ಕರ್ಕೊಂಡು ಹೋದ್ರು ಅವರು. ನೋ ಮೋರ್ ಅಂದರೆ ಏನೂ ಆ್ಯಕ್ಟಿವ್ ಇಲ್ಲ. ಒಂದು ಪೈಪ್ ಹಾಕಿದ್ದಾರೆ ಮೂಗ್ಗೆ, ಅದರಲ್ಲಿ ಒಂದು ಚೂರು ಗಂಜಿ ಮತ್ತು ನೀರನ್ನು ಹಾಕ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾರು ಏನು ಅಂತಲೂ ಗೊತ್ತಾಗಲ್ಲ. ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದರೆ, ಎಂಥ ಒಳ್ಳೆ ಕಲಾವಿದೆ ಅಂದರೆ, ಹನುಮಕ್ಕ ಅಂದರೆ ಮೈನಳ್ಳಿ ಹನುಮಕ್ಕ ಅಂದರೆ ಒಂದು ಹೆಸರಿದ ರಂಗಭೂಮಿ ಕಲಾವಿದರು ಅಂದರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ. ನಾನು ಕೇಳ್ಕೊಳ್ಳೋದು ಒಂದೇ, ದೇವರು ಅಂತ ಇದ್ದರೆ ಅವ್ರನ್ನ ಹುಷಾರಾಗಿ ಕರ್ಕೊಂಬಂದು ನಮ್ಮ ಜೊತೆ ನಿಲ್ಲಿಸ್ಲಿ ಅಂತ ಕೇಳ್ಕೊತೀನಿ. ಫಸ್ಟು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟ್ ಮಾತಾಡಿದ್ದು ಅವ್ರ ವಾಯ್ಸ್ ಕೇಳಿದ್ರೆ ನೀವು ನೋಡಿಬೇಕಾದ್ರೆ ಹೇಗಿತ್ತು ಅಂದರೆ ಮೈಕಳೆ ಒಂಥರ ಸೌಂಡ್ ಬರ್ತಿತ್ತು. ಇವತ್ತು ನಂಗೆ ತುಂಬ ಬೇಜಾರಾಗ್ತಾ ಇದೆ ಅವ್ರಿಲ್ಲ ಅಂತ. ಅವರು ಇಲ್ಲ ಅಂದ್ರೂ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ರಾಜೇಶ್ ಸರ್, ನಿಮಗೆ ಒಳ್ಳೇದಾಗಲಿ. ಒಳ್ಳೆ ಸಿನಿಮಾ ಮಾಡಿದ್ದೀರಾ. ದೀಪಗೂ ಅಷ್ಟೇ. ದೀಪು ಅಂತೂ ಪಾಪ ತುಂಬ ಕಷ್ಟಪಟ್ಟಿದ್ದಾನೆ. ಇಡೀ ತಂಡ ಎಷ್ಟು ಒಂದು 150 ಜನ ಇದ್ವೇನೋ, ಎಲ್ಲರೂ ಅಷ್ಟೇ ಒಂದೇ ಫ್ಯಾಮಿಲಿ ಥರ ಇದ್ವಿ. ನಾನು ಪ್ರೊಡ್ಯೂಸರು, ಅವ್ರ ಡೈರೆಕ್ಟ್ರು, ಟೆಕ್ನಿಷಿಯನ್ನು, ಆರ್ಟಿಸ್ಟು ಏನೂ ಇಲ್ಲ. ಎಲ್ಲ ಒಂದೇ ಮನೆಯವ್ರ ಥರ ಇದ್ದು ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ. ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ನಮಸ್ಕಾರ. ಸೆಪ್ಟೆಂಬರ್ 19 ಫಿಲಿಮ್ ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ ಫಿಲ್ಮ್ನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ಈ ಟೀಮ್ ಹೇಳ್ದಂಗೆ ಒಂದೇ ಕುಟುಂಬದ ಥರ ಎಲ್ಲರೂ ಕೆಲಸ ಮಾಡಿದ್ದೀವಿ. ಇಲ್ಲಿರೋರು ಯಾರು ಬೇರೆ ಅಲ್ಲ, ನನ್ನ ಫ್ರೆಂಡ್ಸು, ನನ್ನ ಆತ್ಮೀಯರು. ಹಾಗೆ ಗೆಳೆಯ ಮಾಂತೇಶದ ಸುಮಾರದ ವರ್ಷದ ಕನಸು. ನಾನು ಅವನು 10 ವರ್ಷದಿಂದ ಫ್ರೆಂಡ್ಸು. ಹಾಗೆ ದೀಪು ಕೂಡ ಸುಮಾರು ವರ್ಷದಿಂದ ಫ್ರೆಂಡು. ಈ ಸಿನಿಮಾ ಗೆಲ್ಲಬೇಕು. ರಾಜೇಶ್ ಸರ್ ಕೂಡ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಥ್ಯಾಂಕ್ ಯು ಸರ್. ಸುಜಿತ್ ಇದ್ದಾರೆ, ಸುಧಮ್ಮ ಇದ್ದಾರೆ, ಇಡೀ ಟೀಮ್ ಇದೆ. ಪಿ ಡಿ ಸತೀಶ್ ಸರ್ ಆಗ್ಬೋದು, ಚಂಡೂರು ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಆಲ್ಮೋಸ್ಟು ಈ ಸಿನಿಮಾ ಸಾಂಗಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಸರ್. ನಾನೇ ಒಂದು 2-3 ಸಲ ನೋಡ್ತೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗ್ ಕೂಡ. ಎಲ್ಲರೂ ಇದೇ 19ಕ್ಕೆ ಬಂದು ಸಿನಿಮಾ ನೋಡಿ ಎಲ್ಲರೂ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮಸ್ಕಾರ. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಸೊ ನಾನು ಮಾಂತೇಶ್ ಒಂದು 10 ಇಯರ್ಸ್ ಫ್ರೆಂಡ್ಸ್. ಸೊ ಇದಕ್ಕೆ ರಾಜೇಶ್ ಸರ್ ಆ್ಯಕ್ಚುಲಿ ಮಾಡಬೇಕಾಗಿತ್ತು. ನಾನು ಪ್ರತಿ ಸರಿ ಹೇಳ್ತೀನಿ, ಈ ಪಾತ್ರ ರಾಜೇಶ್ ಸರ್ ಮಾಡಬೇಕಾಗಿತ್ತು. ಪ್ರೊಡ್ಯೂಸರ್ ಆಗಿ ಮತ್ತು ಆ್ಯಕ್ಟರ್ ಆಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಸುಜಿತ್ ಈ ಪಾತ್ರ ಮಾಡು ಅಂತ ಹೇಳಿದ್ರು. ಆಮೇಲೆ ಮಾಂತೇಶ್ ಅವರು ಮತ್ತು ದೀಪಕ್ ಅವರು ಒಂದು ದಿನ ಬಂದ್ಬಿಟ್ಟು ಸ್ಕ್ರಿಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ತುಂಬ ಇಂಪ್ರೆಸ್ ಆಯಿತು. ಸೊ ಈ ಪಾತ್ರನ ಮಾಡಿದೆ. ಅದಾದಮೇಲೆ ಈ ಸಾಂಗ್ ಇವತ್ತು ಸಾಂಗಲ್ಲಿ ತುಂಬ ಆ್ಯಕ್ಚುಲಿ ಲಾಸ್ಟ್ ಸಾಂಗ್ ಬಮ್ 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 ತುಂಬ ಇಂಪ್ರೆಸ್ ಆಯಿತು. ತುಂಬ ಚೆನ್ನಾಗಿದೆ ಸರ್. ಇದು ಅಷ್ಟೇ, ಒಂದು ಹಳ್ಳಿ ಸೊಗಡನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ. ಬಟ್ ಅದು ಫೀಲ್ ಆಗ್ತಾ ಇತ್ತು, ಒಂದು ಹಳ್ಳಿಲಿ ಯಾವ ಥರ ಈ ಥರ ಒಂದು ಲವ್ ಆಯಿತು ಅಂದರೆ ಹೇಗಿರ್ತಾರೆ ಹುಡುಗರು, ಹೇಗಿರ್ತಾರೆ ಅನ್ನೋದು. ಸೊ 19 ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಬನ್ನಿ, ಫಿಲಿಮ್ ನೋಡಿ, ನಮ್ಮ ಚಿತ್ರತಂಡನ ಆರಿಸಿ. ಥ್ಯಾಂಕ್ ಯು. ಎಸ್ ರಾಜೇಶ್ ಸರ್. ಎಲ್ರಿಗೂ ನಮಸ್ಕಾರ. ಈ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಚಂದನ್ ಶೆಟ್ಟಿ ಅವರು ಬಂದಿದ್ದರು, ಆರ್ ಚಂದ್ರ ಅವರು ಬಂದಿದ್ದರು, ಮತ್ತು ನಮ್ಮ ಗುರುದೇವ್ ನಾರಾಯಣ್ ಕುಮಾರ್ ಸರ್, ಮತ್ತು ಜಗದೀಶ್ ಸರ್, ಚೇತನಗೌಡರು ಸರ್, ಮತ್ತು ಕೃಷ್ಣ ಸಾರ್ಥಕ್ ಸರ್. ಎಲ್ರಿಗೂ ಥ್ಯಾಂಕ್ಸ್ ಬಂದು ನಮಗೆ ಒಂದು ಆಶೀರ್ವಾದ ಮಾಡಿದ್ದಕ್ಕೆ. ಈ ಸಿನಿಮಾ ಹಾಗೆ ಹೇಳ್ದಂಗೆ 19 ಸೆಪ್ಟೆಂಬರ್ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ. ನಾಳೆ ನಾವು ಪೇಡ್ ಪ್ರೀಮಿಯರ್ ಮೈಸೂರಲ್ಲಿ ಮಾಡ್ತಾಯಿದ್ದೀವಿ. ಸೊ ಎಂಟೈರ್ ಮೈಸೂರು ಜನತೆಗೆ ನಾವು ಎಂಟೈರ್ ಟೀಮ್ ನಾವು ಅಲ್ಲಿರ್ತೀವಿ. ಸೊ ಒಂದು ಮಾತುಕತೆ ಮಾಡೋಣ. ಸೊ ಸಿನಿಮಾನು ನೋಡಿ ನಮಗೆ ಹರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಬಂದಿರೋ ಮೀಡಿಯಾ ಮಿತ್ರರಿಗೂ ಹಾಗೆ ಪ್ರಿಂಟ್ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಇವೆಂಟಲ್ಲಿ ಕಂಪ್ಲೀಟ್ ಸಿನಿಮಾ ಬಗ್ಗೆ, ಪಾತ್ರಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಮಾತಾಡಿದ್ದೆ. ಇವತ್ತು ಹೆಚ್ಚಿಗೆ ಮಾತಾಡಲ್ಲ. ಇಲ್ಲಿರುವ ಪ್ರತಿಯೊಬ್ಬರು ಕಲಾವಿದರು ಅವ್ರವ್ರ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಏನು ಮಾತಾಡ್ತೀನಿ ನನಗೆ ಗೊತ್ತೇ ಆಯ್ತಲ್ವಲ್ಲ ಸರ್. ಯಾಕೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನ, ಏನು ಬರ್ತಲ್ಲ. ಓಕೆ, ಎಸ್.
ನಮ್ಮ ಸಿನಿಮಾ ಶೂಟಿಂಗಲ್ಲಿ ಸುಧಮ್ಮ ಆಗಿರ್ಬೋದು, ಹಾಗೆ ಹನುಮಕ್ ಅಂತ ಇಬ್ಬರಿದ್ದರು. ಇವರು ನಮ್ಮ ಸಿನಿಮಾದ ಎರಡು ಅಂದರೆ ಪಿಲ್ಲರ್ ಆಗಿ ನಿಂತ್ಕೊಂಡು ನಮ್ಮ ಕಂಪ್ಲೀಟ್ ಸೆಟ್ನ ನೋಡ್ಕೊಂಡಿದ್ರು. ಸುಧಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮನೆ ಮಕ್ಕಳ ಥರ ಇವರು ಕಲಾವಿದ್ರ ಥರ ಯಾವತ್ತೂ ಇರಲಿಲ್ಲ. ಮನೆ ಮಕ್ಕಳ ಥರ ಎಲ್ರಿಗೂ ಊಟ ತಿಂಡಿ ಎಲ್ಲದ್ರ ಬಗ್ಗೆನೂ ಕೇರ್ ತಗೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಟೀಮ್ ಜೊತೆಗೆ ಆ್ಯಂಬಿಯನ್ಸ್ನ ನಗ್ನಗ್ತಾ ಫ್ಯಾಮಿಲಿ ರಿಲೇಷನ್ಶಿಪ್ ಥರ ಇಟ್ಟಿದ್ರು. ನಿಮಗೂ ಹಾಗೂ ಹನುಮಕ್ಕಗೂ ತುಂಬ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ಋಣ ಯಾವತ್ತೂ ಮರೆಯಲ್ಲ ನಾವು ನಮ್ಮ ತಂಡದವರು. ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಹಾಗೆ ಸಿನಿಮಾ ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದೆ. ಈಗ ಆಲ್ರೆಡಿ ಮೈಸೂರು ಪ್ರೀಮಿಯರ್ ಶೋ, ಪೇಯ್ಡ್ ಪ್ರೀಮಿಯರ್ ಶೋ ನಾಳೆ ನಡೀತಾ ಇದೆ. ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈಗ 19th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡಿ, ಅರಸಿ, ಆರೈಸಿ, ಆಶೀರ್ವದಿಸಿ. ನೀವು ಕೂಡ ದುಡ್ಡಿಗೆ ಮೋಸ ಅಂತರೂ ಆಗಲ್ಲ ಅಂತ ನಮ್ಮ ತಂಡದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳಿಗೆ ತುಂಬ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾಕ್ಕೂ ನಿಮ್ಮ ಸಪೋರ್ಟು, ಪ್ರೋತ್ಸಾಹ, ಸಾಥ್ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ರಶ್ಮಿತಾ ಅವರೇ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲ ಇವತ್ತು ನಮ್ಮ ಜೊತೆಯಲ್ಲಿರೋದು ನಮಗೆ ತುಂಬ ಖುಷಿ ಇದೆ. ತುಂಬ ತುಂಬ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ನಾನು ತುಂಬ ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಿರೋದು ಡೆಫಿನೆಟ್ಲಿ ಮಹಾಂತೇಶ್ ಅವ್ರನ್ನೇ. ಯಾಕೆಂದರೆ ಮಹಾಂತೇಶ್ ಅವ್ರ ರೆಫರೆನ್ಸ್ ಇಲ್ಲದೆ ನಾನು ಈ ಸಿನಿಮಾದಲ್ಲಿ ಪೋಸ್ಟರಲ್ಲಿ ಇರೋಕ್ಕೆ ಇವತ್ತು ಆಗ್ತಾ ಇರಲಿಲ್ಲ. ಅದನ್ನು ಸೂಟ್ ಆಗ್ತೀನಿ ಅಂತ ನಾನು ಚೂಸ್ ಮಾಡಿದ್ದು ನಮ್ಮ ಡೈರೆಕ್ಟರ್ ದೀಪು ಅವರು. ದೀಪು ಅವರೇ, ತುಂಬ ಧನ್ಯವಾದ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ನನ್ನ ಕನ್ನಡ ಡೆಬ್ಯೂ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕಡೆಯಿಂದ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ. ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ. ಅದೇ ರೀತಿ ಮಹಾಂತೇಶ್, ಥ್ಯಾಂಕ್ ಯು ನನ್ನ ರೆಫರ್ ಮಾಡಿದ್ದಕ್ಕೆ. ನೀವಿಬ್ಬರು ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಅವರಿಬ್ಬರಿಂದ ನನ್ನ ಕನ್ನಡ ಸಿನಿಮಾ ಹೊರಗೆ ಬರ್ತಾ ಇದೆ. ನಾನು ಈ ಕ್ಯಾರೆಕ್ಟರ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಮೇಘಶ್ರೀ ಅವರು, ಹಾಗೆ ಅದ್ರ ಜೊತೆಗೆ ನಿಂತಿರೋದು ರಾಜೇಶ್ ಸರ್ ಅವರು. ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದ. ಈ ಬ್ಯಾನರಲ್ಲಿ ನಾನು ಹೊರಗೆ ಬರ್ತಾ ಇರೋದು ಕನ್ನಡ ಇಂಡಸ್ಟ್ರಿಗೆ ನಂಗೆ ಭಾಳ ಖುಷಿ ಇದೆ. ತುಂಬ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಾವೆಲ್ಲ ಸೇರಿ ಮಾಡಬೇಕನ್ನೋದು ನನಗೆ ಆಸೆ ಪರ್ಸನಲಿ. ಸೊ ರಾಜೇಶ್ ಸರ್, ನೀವು ಹೀರೋ ಆಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ತುಂಬ ಕಡೆಯಿಂದ. ಸೊ ಮುಂದಿನ ಸಿನಿಮಾಗಳು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅವರು ಇವಾಗೇನೆ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ರಾಜೇಶ್ ಸರ್ಗೆ ನಾನು ಮ್ಯಾಚ್ ಆಗಬೇಕಲ್ಲ. ಅವ್ರ ಚಾರ್ಮ್ ಬೇರೆ, ನಾನು ಅಷ್ಟೆಲ್ಲ ಅವ್ರಿಗೆ ಮ್ಯಾಚ್ ಆಗೋ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಬಟ್ ರಾಜೇಶ್ ಸರ್, ನಾವೆಲ್ಲ ಸೇರಿ ಇನ್ನೂ ಹೆಚ್ಚು ಸಿನಿಮಾಗಳು ಈ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಇರ್ತೀವಿ. ಹಾಗೆ ನಮಗೆ ಇವತ್ತು ಸಪೋರ್ಟ್ ಮಾಡಲಿಕ್ಕೆ ಬಂದಿರೋ ಎಲ್ಲ ಇಂಡಸ್ಟ್ರಿ ಅವರಿಗೂ ತುಂಬ ತುಂಬ ಧನ್ಯವಾದ. ನೀವೆಲ್ಲ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಸಿನಿಮಾ ಮುಂದೆ ಹೋಗುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಸುಧಾಮ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಹನುಮಮ್ಮ ಮತ್ತು ಸುಧಾಮ ಅವರು ಇವತ್ತು, ಹನುಮಮ್ಮ ಇಲ್ಲ, ನಮ್ಮ ಜೊತೆ ಇಲ್ಲಿಲ್ಲ, ಬಟ್ ಅವರಿಬ್ಬರ ಬಗ್ಗೆ ನಾನು ಪರ್ಸನಲಿ ಒಂದು ಏನು ಹೇಳಬೇಕು ಅಂದರೆ, ನನ್ನ ಶೂಟಿಂಗ್ ಟೈಮಲ್ಲಿ ನನ್ನ ಅವ್ರ ಮಗಳಂಗೆ ನೋಡಿದ್ದಾರೆ. ಸೊ ಸಿನಿಮಾದಲ್ಲಿ ಮಾತ್ರ ನಾನು ಅವ್ರಿಗೆ ಮಗಳಾಗಿಲ್ಲ, ನಿಜ ಜೀವನದಲ್ಲೂ ನನ್ನ ಹಾಗೆ ನೋಡ್ಕೊಂಡಿದ್ದೀರ. ತುಂಬ ಧನ್ಯವಾದ. ಹಾಗೆ ನಮ್ಮೆಲ್ಲ ಕಲಾವಿದರು ನಮ್ಮ ಜೊತೆ, ಪಿ ಡಿ ಸರ್, ರಘು ಸರ್, ಮಾದೇವ್ ಸರ್, ಇವತ್ತು ಇರೋ ಎಲ್ಲ ಕಲಾವಿದರಾಗಲಿ, ಚಿಲ್ಲರ್ ಅವರು, ಸುಜಿತ್ ಅವರು, ನಮ್ಮ ಜೊತೆ ಇವತ್ತು ಇಲ್ಲದೆ ಇರೋ ಕಲಾವಿದರಾಗಲಿ, ನನ್ನ ಸಿನಿಮಾದಲ್ಲಿ ಇರೋ ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದ. ನಿಮ್ಮೆಲ್ಲರಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ನೀವೆಲ್ಲ ಬಂದು ನಾವು ಹೇಗೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾ ಮಾಡುವಾಗ, ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಎಂಜಾಯ್ ಮಾಡಬೇಕನ್ನೋದೇ ನಮ್ಮ ಆಸೆ. 19 ಸೆಪ್ಟೆಂಬರ್ ಅರಸೈನ ಪ್ರೇಮ ಪ್ರಸಂಗ ನಿಮ್ಮೊಂದಿಗೆ ನಾವು ಬರ್ತಾ ಇದ್ದೀವಿ. ತುಂಬ ತುಂಬ ಧನ್ಯವಾದ. ಎಲ್ಲರೂ ಬನ್ನಿ, ಥಿಯೇಟರಲ್ಲೇ ಸಿನಿಮಾ ನೋಡಿ ನಮ್ಮ ಜೊತೆ ನೀವು ಕೂತ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು.